पूर्णस्य पूर्णमादाय पूर्णमेवावशिष्यते। ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರರ ಡಿದಾಬರಗಳಲ್ಲಿ ಅನಂತ ಕೋಟಿ ತೀರ್ಥದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರರ ಡಿದಾಬರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುದೇವರ ಡಿದಾಬರಗಳಲ್ಲಿ ದಂಡವತ ತೀರ್ಥದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಜಗದೊಡೆಯನಾದ ಮುಮುಕ್ಷಳತಿ ಚಿಂತಕರಾಗಿರುವ ಶ್ರೀಕೃಷ್ಣ ಪರಮಾತ್ಮನ ಡಿದಾವರೆಗಳಲ್ಲಿ ದಂಡವತ ತೀರ್ಥದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾದಿ ಪ್ರಮತ್ಸರ ಡಿದಾವರೆಗಳಲ್ಲಿ ಸಕಲ ಸಂತ ಮಹಂತರ ಡಿದಾವರೆಗಳಲ್ಲಿ ತಮ್ಮೆಲ್ಲರಿಗೂ ಕೂಡ ಶರಣಗಳನ್ನ ಸಮರ್ಪಿಸಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರಿಗೆ ಉಪದೇಶವನ್ನ ಮಾಡ್ತಾ ಬಂದ. ಆ ಉಪದೇಶ ಬಹಳ ಸುಂದರವಾಗಿ ತಿಳಿಸ್ತಾ ಬಂದ. 5ನೇ ಅಧ್ಯಾಯದಲ್ಲಿರತಕ್ಕಂಥ ಆ ಶ್ಲೋಕಗಳನ್ನ ಬಹಳ ಸುಂದರವಾಗಿ ತಿಳಿಸ್ತಾ, ಜ್ಞಾನೇನ ತೂ ತದಜ್ಞಾನಂ ಯೇಷಾಂ ನಾಶಿತ ಮಾತ್ಮನಃ. ಈ ಶ್ಲೋಕಗಳನ್ನ ಬಹಳ ಸುಂದರವಾಗಿ ಅರ್ಜುನನಿಗೆ ಸಂಶಯ ಬಂದಿತ್ತಲ್ಲ, ಆ ಸಂಶಯ ಪರಿಹಾರ ಮಾಡುವಗೋಸ್ಕರವಾಗಿ ಬಹಳ ಸುಂದರವಾಗಿ ತಿಳಿಸ್ತಾ ಬಂದ. ಪಾಪ ಪುಣ್ಯ, ಪುಣ್ಯ ಪಾಪ ಋಣಾನುಬಂಧ ವಾಸನೆಗಳಿವು ಜನ್ಮಾಂತರದ ಕರ್ಮ ಶೇಷ ದೋಷಗಳು, ಎನ್ನಿಕೆಯ ಶಿಲುಕದ ಆಕಸ್ಮಿಕ ಯಾದೃಚ್ಛಗಳು, ಸನ್ನಿಹಿತ ದೈವಕಿದೆ ದೇವಿ ಕದೆ ಮಂಕುತಿಮ್ಮ ಅನ್ನುವ ಆ ಶ್ಲೋಕ ಮತ್ತು ಮಂಕುತಿಮ್ಮನ ಕಗ್ಗವನ್ನು ಕೂಡ ಹೇಳ್ತಾ ಬಂದು, ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ತಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತೆ ಜಂತವಃ. ಇಂಥ ಜಂತುಗಳು ಕೂಡ ಏನ್ ಮಾಡಿದ್ರಂತಂದ್ರ ನಾನಾ ತರವಾಗಿ ನಮ್ಮ ಜೀವನ ಪರ್ಯಂತರವಾಗಿ ಪಾಪ ಪುಣ್ಯದ ಗಂಟನ್ನ ನಾವೆಲ್ಲರೂ ಹೊತ್ಕೊಂಡು ಬಂದೇವಲ್ಲ. ಮನುಷ್ಯ ಅವ ಏನ್ ಮಾಡ್ಯಾನ, ಪೂರ್ವ ಜನ್ಮಗಳ ಋಣಶೇಷಗಳ ಸೆಳೆತದಿಂದ ಪುಣ್ಯ ಅಥವಾ ಪಾಪ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ತಾನು ಹೊತ್ತುಕೊಂಡು ಬಂದಿರುವ, ಹಿಂದೆ ಮಾಡಿರುವ ಆ ಪಾಪ ಮತ್ತು ಪುಣ್ಯ ಕರ್ಮಗಳಿಂದ ಏನ್ ಮಾಡ್ತಾನ, ಈ ಜನ್ಮಕ್ಕ ಬಂದಾನಲ್ಲ, ಆಕಸ್ಮಿಕ ಯದೃಚ್ಛತೆ ಎನ್ನುವಂತೆ ನಡೆದು ಹೋಗ್ತಾವ. ದೈವದ ನಿಯಮಗಳಿಂದ ಈ ಕಾರ್ಯಗಳು ನಡೆದು ಹೋಗ್ತಾವ. ಹಿಂದೇನ್ ಮಾಡ್ಕೊಂಡು ಬಂದಾನಲ್ಲ, ಅದರಿಂದ ಇವು ನಡೀತಾ ಬಂದ. ಪ್ರಭು ಯಾರೊಬ್ಬರ ಪುಣ್ಯ ಅಥವಾ ಪಾಪವನ್ನ ತೆಗೆದುಕೊಳ್ಳುವುದಿಲ್ಲ. ಆ ಪ್ರಭು ನಾವು ಮಾಡಿದ ಪಾಪ ಮತ್ತು ಆ ಪುಣ್ಯಗಳನ್ನ ಏನ್ ಮಾಡೋದಿಲ್ಲ, ಸ್ವೀಕಾರವನ್ನ ಮಾಡುವುದಿಲ್ಲ. ಪುಣ್ಯ ಕರ್ಮ ಅಥವಾ ಪಾಪ ಕರ್ಮಗಳನ್ನು ಕೂಡ ಮಾಡುವುದು ಯಾವುದು ಅಂದ್ರ ಈ ದೇಹ. ಈ ದೇಹ ಏನ್ ಮಾಡ್ತದಂದ್ರ ಪಾಪ ಮಾಡ್ತದಂತ, ಪುಣ್ಯನ ಮಾಡ್ತದ. ಯಾಕಂದ್ರೆ ಆಯಾ ವೃತ್ತಿಗೆ ಹೋಗಿ ಆಯಾ ಜೀವನದ ಋಣಾನುಬಂಧವಾಗಿ ಈ ತೆರನಾಗಿ ಮಾಡ್ತಾ ಇದ್ದೀಯಲ್ಲ, ಆ ಕರ್ಮಗಳನ್ನ ಮಾಡಲು ಅಥವಾ ಮಾಡದೇ ಇರಲು ಬೇಕಾದಷ್ಟು ಬುದ್ಧಿ ವಿವೇಚನ ಶಕ್ತಿ ಇದೆ. ಮತ್ತೇನಿದೆ, ಅದಕ್ಕ ಸ್ವಾತಂತ್ರ್ಯಗಳನ್ನ ಪರಮಾತ್ಮ ಕೊಟ್ಟಾನ. ಕರೆ ಇದು ಜನ್ಮ ಜನ್ಮಾಂತರದಿಂದ ಬಂದಿರುವುದು ಮನುಷ್ಯ ಜೀವಿ.
ಇದು ಈಗ ಬಂದದಂತ ಹೇಳಕ್ಕಾಗಿಲ್ಲ. ಇದು ಯಾವಾಗಲೂ ಕೂಡ ಇರುವಂತದ್ದೈತಲ್ಲ. ಅದನ್ನ ಅಂದ್ರ ತನ್ನ ಈಗಿನ ಪರಿಸ್ಥಿತಿಯನ್ನ ಉತ್ತಮಗೊಳಿಸಲು ಪ್ರಯತ್ನಿಸಬೇಕು. ಎಷ್ಟೇ ಜನ್ಮದಲ್ಲಿ ಬರೇ ಪಾಪ ಕೃತ್ಯಗಳನ್ನ ಮಾಡಿ ಪಾಪದ ಯೋನಿಗಳಲ್ಲಿ ಬಂದು ಆ ದುಃಖಗಳನ್ನು ಅನುಭವಿಸ್ತಾ ಬಂದು ಕೂಡ ಇದು ಮಾನವ ಜನ್ಮ ಬರಬೇಕಾದರೂ ಕೂಡ ಪಾಪ ಮತ್ತು ಪುಣ್ಯ ಸಮಭಾಗ ಇದ್ದಾಗ ಮಾತ್ರ ನಮ್ಮ ನಿಮ್ಮೆಲ್ಲರಿಗೆ ಏನಾಗಿದೆ, ಈ ಮಾನವ ದೇಹ ಸಿಕ್ಕೈತದೆ. ಈ ಮಾನವ ದೇಹ ಸಿಕ್ಕಾಗ ನಾವೇನ್ ಮಾಡ್ಬೇಕು, ಮರಳೆ ಹುಟ್ಟಿ ಬಾರದಂತೆ ಮಾಡಿಕೋಬೇಕಂತ ಇದೇ ಜನ್ಮದಲ್ಲಿ ಇನ್ನೊಬ್ಬರಿಗೆ ಉಪಕಾರವಾಗುವ ಕಾರ್ಯವನ್ನ ಅಥವಾ ಕೆಡಕನ್ನ ಉಂಟಾಗುವ ಕೆಲಸವನ್ನ ಮಾಡಬಹುದು. ಅಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಜೀವನಿಗೆ ಮಾತ್ರ ಇದೆ. ಈ ಜೀವಕ್ಕೆ ಏನಿದೆ, ಪರರಿಗೆ ಉಪಕಾರವನ್ನ ಮಾಡುದು ಮತ್ತ ಕೆಡಕನ್ನ ಮಾಡು, ಈ ಉಂಟಾಗುವ ಬೇರೆ ಬೇರೆ ಕೆಲಸ ಮಾಡುವ ಅಷ್ಟರ ಮಟ್ಟಿಗೆ ಮಾತ್ರ ಈ ಜೀವನಿಗೆ ಸ್ವಾತಂತ್ರ್ಯ ಇದ್ದಂತ. ಅದನ್ನ ಸದುಪಯೋಗ ಮಾಡಿಕೊಂಡು ಮೇಲಕ್ಕೆ ಹೋಗುವುದು ಅಥವಾ ದುರುಪಯೋಗ ಮಾಡಿಕೊಂಡು ಕೆಳಕ್ಕೆ ಹೋಗುವುದು ಜೀವಿಗೆ ಬಿಟ್ಟದ್ದು. ಈ ಮಾನವ ಜನ್ಮವನ್ನ ನಾವು ತೊಟ್ಟುಕೊಂಡು ಬಂದೇವಲ್ಲ, ಒಳ್ಳೆಯ ಚಿಂತನೆ ಮಾಡಿ ಇನ್ನೊಬ್ಬರಿಗೆ ಉಪಕಾರ ಮಾಡಿ ನಮ್ಮ ಕೈಲಾದ ಮಟ್ಟಿಗೆ ಏನು ಮಾಡಲು ಸಾಧ್ಯ ಇದೆಲ್ಲ ನಮ್ಮ ಜೀವನದಲ್ಲಿ ಅದನ್ನ ಮಾಡಿಕೊಂಡು ನಾವು ನಮ್ಮ ನಿಜವಾದ ಸ್ವರೂಪವನ್ನ ತಿಳಿದುಕೊಳ್ಳಲಿಕ್ಕೆ ಬರುವಂತ ಜನ್ಮ ಈ ಮಾನವ ಜನ್ಮ. ಇಂಥ ಮಾನವ ಜನ್ಮಕ್ಕೆ ಬಂದಾಗ ನಾವೇನ್ ಮಾಡ್ಬೇಕಾಗಿತ್ತಂದ್ರ, ನಾನು ಇನ್ನ ಈ ದುಃಖ ನನಗೆ ಎಂದೆಂದು ಬರಬಾರದು, ಈ ಜನನ ಮರಣಾತ್ಮಕವಾದಂತಹ ಈ ಭವಸಾಗರಕ್ಕೆ ನಾನು ಬರಬಾರದು, ಆ ಭಗವಂತನನ್ನ ಕೂಡಿ ಆ ಪರಮಾತ್ಮನ ಸ್ವರೂಪದಲ್ಲಿ ನಾನಿರಬೇಕು ಅಂತೇಳಿ ಅಂತ ಮಾಡಿಕೊಳ್ಳುವಂಥದ್ದು ಈ ಮಾನವ ಜನ್ಮ. ಅದಕ್ಕೆ ನಿನ್ ಹೇಳಿದ್ರು, ನರನ ಸ್ವರೂಪ ಹೋಗಿ ನಾರಾಯಣ ಸ್ವರೂಪ ಆಗುವ ಜನ್ಮ ಯಾವುದು ಅಂದ್ರ ಆ ಸದ್ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಅವರು ಹೇಳಿದಂತ ಮಾತುಗಳನ್ನ, ಉಪದೇಶಗಳನ್ನ, ಅವರ ವಚನಾಮೃತವನ್ನ ನಾವು ಕೇಳಿದಾಗ ಈ ಭವಸಾಗರದಿಂದ ದಾಟಕ್ ಬರುವುದು. ಈ ಮಂತ್ರಮಯವಾಗಿರುವ ಈ ಶರೀರ ಮಾಂಸಮಯ ಐತಲ್ಲ, ಇದನ್ನ ಮಂತ್ರಮಯ ಮಾಡಿಕೊಳ್ಳುವಂತ ಸಾಮರ್ಥ್ಯ ನಮಗಿದೇ ಜನ್ಮದಲ್ಲಿ ಬರ್ತದಂತೆ. ಅದಕ್ಕ ಏನು ಮಾಡಿಕೊಳ್ಳುದು, ಕೆಳಗಿನ ಕಾರ್ಯ ದುಷ್ಟ ಕಾರ್ಯವನ್ನ ಮಾಡಿ ನರಕಕ್ಕೂ ಹೋಗಕ್ಕೂ ಬರ್ತದೆ. ಪರಮಾತ್ಮನ ಚಿಂತನೆ, ಅವನ ಧ್ಯಾನ, ಅವನ ಶಾಸ್ತ್ರ, ಆ ಶಾಸ್ತ್ರ ಚಿಂತನದಲ್ಲಿ ಗುರುಗಳು ಹೇಳಿದ, ಭಗವಂತನು ಹೇಳಿದ ಆ ನೀತಿ ಧರ್ಮದಿಂದ ನಾವು ನಡೆದಿದ್ದಾದ್ರ ಮೇಲಮಟ್ಟಕ್ಕೆ ಹೋಗಿ ಈ ಮಾಂಸಮಯವಾಗಿರುವ ಈ ಶರೀರ ಆ ಮಂತ್ರಗಳನ್ನ ನುಡಿದು ಮಂತ್ರಮಯ ಆಗ್ತದೆ. ಹೇಳಿಲ್ಲ ನಿನ್ನೆ, ಎಷ್ಟೇ ಪಾಪಿಷ್ಠನಾಗಿದ್ದರೂ ಕೂಡ ಕೊಳೆನಾದ ಅದೇ ಸ್ವರೂಪನಾಗಿ ವೇದಗಳನ್ನ ಭಾಗ ಮಾಡಿ ಋಷಿಯ ಅನ್ನಲ್ಲ. ಹಾಗೆ ನಮಗೂ ಕೂಡ ಈ ಜನ್ಮದಲ್ಲಿ ಅಂತ ಪ್ರಭುವಿನ ಚಿಂತನ ಮಾಡಿ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಆ ಪ್ರಭು ಈ ಕಾರ್ಯಗಳನ್ನ ಕೇವಲ ಸಾಕ್ಷಿ ರೂಪದಿಂದ ಮಾತ್ರ ನೋಡ್ತಾನ. ಅವ ಸಾಕ್ಷಿ ರೂಪದಿಂದ ನೋಡಿ ನಾನು ಏನು ಮಾಡುವುದಿಲ್ಲ, ಮಾಡಿಸುವುದಿಲ್ಲ. ಅದಕ್ಕೆ ಅದನ್ನ ನಾವು ತಿಳ್ಕೊಂಡು ವ್ಯವಸ್ಥೆಯನ್ನ ಮಾಡ್ಕೋಬೇಕು. ಜ್ಞಾನೇನಂತೂ ತತ್ವಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ಯೇಷಾಮಾದಿತ್ಯವತ್ ಜ್ಞಾನಂ ಪ್ರಕಾಶೇತಿ ತತ್ಪರಂ. ಯಾರ ಜ್ಞಾನವು ಆತ್ಮಜ್ಞಾನದಿಂದ ನಾಶವಾಗಿರುವುದೋ. ಆತ್ಮಜ್ಞಾನ ಅಂದ್ರೇನು? ನಮ್ಮ ನಿಜವಾದ ಸ್ವರೂಪ. ಆ ಸ್ವರೂಪವನ್ನ ನಾವು ತಿಳ್ಕೋಬೇಕಾತಂದಾಗ ಆ ಅಜ್ಞಾನವೆಂಬುವ ಕತ್ತಲೆ ನಾಶೆಯಾಗಿದೆಯಲ್ಲ, ಈ ಅಜ್ಞಾನದಿಂದ ಏನಾಗಿದೆ, ಈ ದೇಹ ನಾನು, ಇಂದ್ರಿಯಗಳು ನಾನು, ಬುದ್ಧಿ ನಾನು, ಮನಸ್ಸು ನಾನು, ತಾನಲ್ಲದ ತನ್ನದಲ್ಲದ ಅದನ್ನ ತನ್ನ ಮೇಲೆ ಆರೋಪ ಮಾಡಿಕೊಂಡು ಈ ದೇಹವೇ ನಾನು ಅಂತ ನಾವು ಕುಂತೇವಲ್ಲ, ಇದು ಅಜ್ಞಾನ.
ಈ ದೇಹ ನಾವಾಗಿದ್ದೀವ ಅಂದ್ರೆ ಈ ದೇಹ ಇರಬೇಕಾಗಿತ್ತು. ಇದು ಕರೆ ನಮ್ ಕೂಡ ದೇಹ ಐತೇನಿದು ಒಂದಿನ ಒಂದು ದಿನ ನಮ್ಮನ್ನ ಬಿಟ್ಟು ಹೋಗುವಂತ ದೇಹ ಇದು. ನಾವು ಅಲ್ಲ, ಇದು ನಮ್ಮದು ಅಲ್ಲ. ಆ ಭಗವಂತನ ತಿಳ್ಕೊಳಕ, ಅವನ ಕೂಡಾಕ ಇದೇನಾಗಿದೆ, ಪಂಚಮಹಾಭೂತಗಳು ಕಾಣಿಕೆಯಾಗಿ ಕೊಟ್ಟಿರುವ ಈ ದೇಹವನ್ನ, ಆ ದೇಹ ಕೊಟ್ಟಾಗ ಅವಕ್ಕೇನ್ ಮಾಡ್ಬೇಕು, ನಮ್ಮ ನಿಜವಾದ ಸ್ವರೂಪವನ್ನ ತಿಳಿದುಕೊಂಡು ಕೊಟ್ಟಿದ್ದು ಅವರಿಗೆ ಮರಳಿ ಕೊಟ್ಟು ಬಿಟ್ಟಿವಂತಂದ್ರ ಮರಳಿ ಬಾರದಂತೆ, ಈ ಭವಕ್ಕ, ಈ ಭವಸಾರಕ್ಕ ಬರಲಾರದಂತೆ ಮಾಡಿಕೊಳ್ಳುವಂತ ಜನ್ಮ ಯಾವುದು ಅಂದ್ರ ಈ ಮನುಷ್ಯ ಜನ್ಮ. ಅದಕ್ಕ ಅವರ ಜ್ಞಾನವು ಸೂರ್ಯನಂತೆ ಪರಬ್ರಹ್ಮ ಸ್ವರೂಪವನ್ನ ಪ್ರಕಾಶ ಮಾಡುತ್ತದೆ. ನಮ್ಮ ನಿಮ್ಮೆಲ್ಲರ ಸ್ವರೂಪ ಅದು ಹೆಂಗಿದೆ, ಸೂರ್ಯ ಚಂದ್ರಾದಿಗಳನ್ನ ಬೆಳಗುವ ಸಾಮರ್ಥ್ಯ ಇದೆ. ನಮ್ಮ ಆತ್ಮ ಸ್ವರೂಪದ ಪ್ರಕಾಶವನ್ನ ತೆಗೆದುಕೊಂಡು ಸೂರ್ಯ ಚಂದ್ರಾದಿಗಳು ಕೂಡ ಬೆಳಕನ್ನ ಕೊಡ್ತಾರಂತ ನಮಗೆ. ಅಂದ್ರ ಅದೇ ತನ್ನ ಸ್ವರೂಪವೆಂದು ಅನುಭವಕ್ಕೆ ಬರುವಂತೆ ಮಾಡ್ತಾ ಇದೆಯಲ್ಲ. ಅದಕ್ಕೆ ಹಿಂದಿನ ಶ್ಲೋಕದೊಳಗೆ ಹೇಳಿದ್ರು, ಜೀವನನ್ನ ಬಾಧಿಸುವ ರೋಗವು ಯಾವುದೆಂದರೆ, ನಿರೂಪಣೆ ಮಾಡ್ಯಾರಲ್ಲ ಅವರು, ಏನಂತ ಮಾಡಿದ್ರು, ಆ ರೋಗಕ್ಕೆ ಔಷಧವನ್ನ ಹೇಳಿದೆ, ದುಃಖವೇ ಆ ರೋಗ. ನಮಗ ದುಃಖ ಬಂದೈತಲ್ಲ, ಅದುವೇ ರೋಗ ಅಂತ. ಜ್ಞಾನವೇ ಅದಕ್ಕೆ ಔಷಧ. ಈಗ ಒಬ್ಬ ರೋಗಿ ಏನಾಗ್ಯಾನ, ಈ ಶರೀರ ಬಳಲುತ್ತಾ ಇದೆ, ಬರಬಾರದ ರೋಗಗಳು, ಬರಬಾರದ ಕಷ್ಟಗಳು ಈ ದೇಹಕ್ಕೆ ಬರ್ತಾವಲ್ಲ. ಆ ದೇಹಕ್ಕೆ ಬಂದಾಗ ಏನ್ ತಿಳ್ಕೊಂಡೆ ನಾವು, ಇಲ್ಲ ನನಗ ಬಂದತ್. ಹೆಂಡತಿಗೆ ತಲೆ ನುಸ್ತಿತ್ತ ಅಂದ್ರ ಗಂಡನಿಗೆ ಆಕಿಕಿನ ಇವಂಗ ರೋಗ ಬಂದಿತ್ತು. ಅಯ್ಯೋ ಒಲಿ ಬಂದಾತಲ್ಲ, ಇದನ್ನ ಮಾಡವ್ರ ಯಾರು, ಆಕಿ ತಲೆ ನುಸುದು ಉರಿ ಚಳಿ ಬಂದವಲ್ಲ, ಆ ಏನ್ ಉಪಚಾರ ಮಾಡ್ಬೇಕಂದ್ರೆ ಓಡಾಡ್ತೇವಲ್ಲ. ಅದರಂತೆ ಹೆಂಗಿದೆ ಇದು, ರೋಗಕ್ಕೆ ಔಷಧವನ್ನ ಹೇಳ್ಯಾರಲ್ಲ, ದುಃಖವೇ ರೋಗ, ಜ್ಞಾನವೇ ಅದಕ್ಕೆ ಔಷಧ. ದುಃಖಕ್ಕೆ ಮೂಲ ಕಾರಣ ಅಜ್ಞಾನ. ದುಃಖ ಬರಬೇಕಾದ್ರೂ ಕೂಡ ಅದಕ್ಕ ಸತ್ವಾಪಾದಕಾವರಣ, ಆಪಾದಕಾವರಣ, ಆತ್ಮ ಸಮೀಪ ಸಾನ್ನಿಧ್ಯದಲ್ಲಿದ್ದುಕೊಂಡು ಆತ್ಮ ಇಲ್ಲ ಅಂತ ಹೇಳ್ತವ, ಆತ್ಮನನ್ನ ತೋರಿಗೊಡಲಾರದಂತೆ ಮಾಡಿರುವ ಈ ಆವರಣ ದೋಷಗಳು ಏನು, ಇವಕ್ಕೆ ದುಃಖಕ್ಕೆ ಕಾರಣ. ಇವು ಅಜ್ಞಾನ ಏನೈತೆ, ಅಜ್ಞಾನವೆಂದು ಅನೇಕ ಶಾಸ್ತ್ರಗಳು ಖಂಡ ಘೋಷವಾಗಿ ಹೇಳ್ತಾವಲ್ಲ. ದುಃಖವು ಅತ್ಯಂತಿಕವಾಗಿ ಹೋಗಬೇಕಾದ್ರ ಅಜ್ಞಾನವು ತೊಲಗಬೇಕು. ನಮಗ ದುಃಖ ಬರಬಾರದು ಅಂತಂದ್ರ ಅನಂತ ಜನ್ಮದಲ್ಲಿ ಬಂದಿರುವ ಈ ಅನಾದಿ ಕಾಲದಿಂದ ಬಂದಿರುವ ಇಂಥ ಅಜ್ಞಾನ ಎಲ್ಲಿವರೆಗೆ ಹೋಗುದಿಲ್ಲಲ್ಲ, ಅಲ್ಲಿವರೆಗೆ ಈ ರೋಗ ಬಿಟ್ಟು ಹೋಗುದಿಲ್ಲ. ಅದಕ್ಕ ಕಾರಣವಾದ ಅಜ್ಞಾನವನ್ನ ಹಾಗೆ ಇಟ್ಟು ಮೇಲೆ ಮೇಲೆ ಎಷ್ಟು ಉಪಾಯ ಮಾಡಿದರೂ ಕೂಡ ಅದು ಮತ್ತೆ ಮತ್ತೆ ತಲೆ ಎತ್ತಾ ಇದೆ. ಗೊತ್ತಿನಲ್ಲಿ ಇಲಿಯನ್ನಾಗಲಿ ಹಾವನ್ನಾಗಲಿ ಇಟ್ಟು ಆ ಗುದ್ದು ಮುಚ್ಚಿದರೂ ಕೂಡ ಆ ಇಲಿ ಏನ್ ಮಾಡ್ತಂದ್ರ ಮತ್ತ ಆ ಗುದ್ದು ತೆಗೆದು ಬಂದು ಒಳಗೆ ನಮ್ಮ ದವಸ ಧಾನ್ಯಗಳನ್ನ ತಿನ್ನೋದು, ಒಳ್ಳೆ ಒಳ್ಳೆ ಅರಿಬಿಯನ್ನ ಕಡುದು ಹಾಳ ಮಾಡಿ ಹುಟ್ಟಿಕೊಳ್ಳಲಾರದಂತೆ ವಸ್ತ್ರ ಒಡವೆಗಳನ್ನ ಮಾಡ್ತಾವಲ್ಲ. ಅದರಂತೆ ಇದೇನ್ ಮಾಡ್ತಂದ್ರ ಅಜ್ಞಾನ ಹೋಗಲಿಲ್ಲ ಅಂತಂದ್ರ ಅದು ಉಪಾಯ ಮಾಡಿದ್ರು ಮತ್ತೆ ಮತ್ತೆ ಎತ್ತತಿ. ಬೇರನ್ನ ಹಾಗೆ ಇಟ್ಟ ಮೇಲೆ ರೆಂಬೆ ಕೊಂಬೆಗಳು ಕಡಿದರೆ ಮತ್ತೆ ಮತ್ತೆ ಸಿಗುವುದಿಲ್ಲವೇ. ಈ ಗಿಡಗಳದವಲ್ಲ, ಗಿಡಗಳು ಈ ಪಿಜಿಯಲ್ಲಿ ಕಂಟೆ ಸರ್ಕಾರಿ ಶಾಲೆ ಅಂತ ಯಾವುದೇ ವೃಕ್ಷ ಐತಲ್ಲ ಬೆಳೆದೈತಂದ್ರೂ ಕೂಡ ಅದು ಬಡ್ಡೆಯ ಕೂಕು ಬೇರು ಬಿಟ್ಟು ಮೇಲೆ ನಾವು ಕಡಿದಿದ್ದಾದರೆ ಅದು ಮರಳಿ ಹೆಂಗಂತಂದ್ರ ಮತ್ತ ಚಿಗಿತಾ ಇಲ್ಲವೇ, ಚಿಗಿತಾ ಇಲ್ಲ, ಚಿಗಿತೈತಿ. ಹಾಗಾದ್ರ ಅಜ್ಞಾನವು ತೊಲಗುವುದು ಹೇಗೆ? ಆ ವೃಕ್ಷಗಳು ಕಡೆದಾಗ ಹೊಳ್ಳೆ ಮತ್ತ ಚಿಗಿತಂತೆ ಮತ್ತ ಜ್ಞಾನ ಹೋಗುದರೆ ಯಾವಾಗ? ಜ್ಞಾನದಿಂದ ಕರ್ಮೋಪಾಸನೆಗಳಿಂದ ಅಲ್ಲ.
ಯಾಕಂದ್ರ ಅಜ್ಞಾನವು ಮಿಥ್ಯ ಪದಾರ್ಥ, ಅದರ ನಾಶ ಏನಿದೆ ಅಧಿಷ್ಠಾನ ಜ್ಞಾನದಿಂದಲೇ ಸಾಧ್ಯ. ತನ್ನ ನಿಜವಾದ ಸ್ವರೂಪವ ಅಧಿಷ್ಠಾನ ಯಾವುದೇ ಇದೆ, ಈ ದೇಹಕ್ಕೆ, ಈ ಜಗತ್ತಿಗೆ, ನಮ್ಮ ನಿಮ್ಮೆಲ್ಲರ ಆತ್ಮ ಸ್ವರೂಪ ಅದುವೇ ಅಧಿಷ್ಠಾನ ಆಗಿದೆಯಲ್ಲ, ಅದರ ಜ್ಞಾನ ಆಗಬೇಕಂತ. ಜ್ಞಾನದಿಂದಲೇ ಸಾಧ್ಯ. ಅದು ಸತ್ಯ ಆಗಿದ್ದರೆ ಅದರ ನಾಶಕ್ಕೆ ಕರ್ಮವು ಬೇಕಾಗಿತ್ತು. ಆದ್ರೆ ಮಿಥ್ಯೆಯಾದುದರಿಂದ ಅದೇನಿದೆ ಜ್ಞಾನದಿಂದಲೇ ನಾಶವಾಗ್ತಾ ಇದೆ. ಅದರ ಮಹಾವಾಕ್ಯ ವಿಚಾರವನ್ನ ಮಾಡ್ತಾ ಅಹಂ ಬ್ರಹ್ಮಾಸ್ಮಿ. ಅಹಂ ಅಂದ್ರೆ ನಾನು, ಬ್ರಹ್ಮ ಅಂದ್ರೆ ಆ ಪರಬ್ರಹ್ಮ ಸ್ವರೂಪವೇ ನಾನು ಇದ್ದೇನೆ ಅಂತ ಎಲ್ಲಿವರೆಗೆ ತಿಳಿದುಕೊಳ್ಳುವುದಿಲ್ಲ. ಈ ದೇಹ ನೀನು ಅಂತೇಳಿ ಈ ದೇಹಕ್ಕೆ ಹೆಸರಿಟ್ಟಾರಲ್ಲ, ಇದು ಸತ್ಯ ಅಂತ ನಾವು ಕುಂತ್ಯವಂದ್ರ, ಇದು ಸತ್ಯ ಆಗಿತ್ತಂದ್ರೆ ದೇಹ ಹೋಗಬಾರದಾಗಿತ್ತು. ಇದು ಹೊಕ್ಕತೋ ಸ್ಥಿರವಾಗಿ ಉಳಿದದ್ದು, ಹೋಗೋದ ಇದು ಒಂದಿನ. ಯಾವುದು ಬಂದಿದೆ, ಯಾವುದು ದೃಶ್ಯ ಪದಾರ್ಥವಾಗಿ ತೋರ್ತಾ ಇದೆ, ಒಂದಿಲ್ಲ ಒಂದು ದಿನ ಇದು ಬಿಟ್ಟು ನಮ್ಮನ್ನು ಹೋಗುದ. ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿ ಉಂಟಾಗಲು, ಆ ವೃತ್ತಿ ಏನಿದೆ ಆತ್ಮನ ಆವರಣವನ್ನ ಕಳೆದು ತನ್ನ ಆತ್ಮ ಸಾಕ್ಷಾತ್ಕಾರವನ್ನ ಉಂಟು ಮಾಡ್ತಾ ಇದೆ. ಅಹಂ, ಅಹಂ ಅಂದ್ರೆ ನಾನು, ಬ್ರಹ್ಮ ಆ ಬ್ರಹ್ಮ ಸ್ವರೂಪ, ಅಸ್ಮಿ ತತ್ವಮಸಿ ಅಂತ ಸದ್ಗುರುನಾಥರು ಹೇಳಿದಾಗ, ತತ್ ಅಂದ್ರೆ ಆ ಪರಬ್ರಹ್ಮ, ತತ್ವಂ ನೀನು, ಅಸಿ ಅಂದ್ರ ಆ ಪರಬ್ರಹ್ಮ ಸ್ವರೂಪವೇ ನೀನು ಅದಿ ಅಂತೇಳಿ ಸದ್ಗುರುನಾಥರು ಹೇಳಿದಾಗ ಎಲ್ಲಿವರೆಗೆ ನಮ್ಮ ಜ್ಞಾನವನ್ನ ಕಳೆದುಕೊಳ್ಳಲಾರದೆ, ಹಾಗೆ ನಮ್ಮ ಜೀವನ ಪರ್ಯಂತರವಾಗಿ ಈ ದೇಹ ನಾನು, ಇಂದ್ರಿಯಗಳು ನಾನು, ಮನಸ್ಸು ನಾನು, ಬುದ್ಧಿ ನಾನು, ಚಿತ್ತ ನಾನು, ಅಹಂಕಾರ ನಾನು, ತಾನಲ್ಲದ ತನ್ನದಲ್ಲದ ಇಲ್ಲದ ಮೇಲೆ ಆರೋಪವನ್ನ ಮಾಡಿ ಇದು ಸತ್ಯ ಅಂತ ತಿಳ್ಕೊಂಡೆವಲ್ಲ, ಇದು ನನ್ನ ಬಿಟ್ಟು ಎಲ್ಲದಕ್ಕೂ ಆಶ್ರಯವಾಗಿರುವ, ಅಧಿಷ್ಠಾನವಾಗಿರುವ, ಸಾಕ್ಷಿ ಸ್ವರೂಪವಾಗಿರುವ ಆ ಸ್ವರೂಪ ನನ್ನದು ಅಂತೇಳಿ ನಾವು ತಿಳ್ಕೋಬೇಕಂತ. ಅದಕ್ಕ ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿ ಉಂಟಾಗುವುದು. ಆ ವೃತ್ತಿ ಆತ್ಮನ ಆವರಣವನ್ನ ಕಳೆದು ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ತದಲ್ಲ. ಅದಕ್ಕ ಆದಿತ್ಯವತ್ ಅಂತೂ ಕೂಡ ದೃಷ್ಟಾಂತವನ್ನ ಹೇಳಿದ್ರು. ಆ ದೃಷ್ಟಾಂತದಿಂದ ನಾವು ಏನ್ ತಿಳ್ಕೋಬೇಕು? ದಟ್ಟವಾದ ಮೇಘದಿಂದ ಸೂರ್ಯನು ಆವರಿಸಲ್ಪಟ್ಟಾಗ ಆಕಾಶದಲ್ಲಿ ಸೂರ್ಯ ಚಂದ್ರಾದಿಗಳು ನಕ್ಷತ್ರಗಳದವಲ್ಲ, ದಟ್ಟವಾದ ಆ ಸೂರ್ಯನ ಕಿರಣದಿಂದ ಸಮುದ್ರದಲ್ಲಿರುವ ನೀರು ಕಾದು ಉಗೆಯಾಗಿ ಮೇಲೆ ಮೋಡವಾಗಿ ಹೋದಾಗ, ಆ ಮೋಡಗಳು ಮಳೆಗಾಲದಲ್ಲಿ ನೋಡ್ಬೇಕು, ನಮ್ಮ ಸೂರ್ಯನನ್ನ ತೋರಿಗೊಡದಂತೆ ಮರೆ ಮಾಡ್ತಾವಲ್ಲ, ದಟ್ಟವಾದ ಮೇಘ, ಮೇಘ ಅಂದ್ರೆ ಮೋಡಗಳು. ಅಂತ ಮೋಡಗಳು ಏನ್ ಮಾಡ್ತಾವ, ಸೂರ್ಯನನ್ನ ಆವರಿಸಲ್ಪಟ್ಟಾಗ ಲೋಕವನ್ನೆಲ್ಲ ಕತ್ತಲೆ ವ್ಯಾಪಿಸುತ್ತದಲ್ಲ. ಅವ ಈ ಕಣ್ಣು ಮುಚ್ಚಿದಾಗ ನಮ್ಮ ಕಾಂತವನು, ಹಾಗೆ ಸೂರ್ಯನ ಮರೆ ಮಾಡಿದಾಗ ಕತ್ತಲೆ ಆಗದಂತ. ಯಾಕ? ಪ್ರಕಾಶಮಯವಾಗಿರುವ ಆ ಸೂರ್ಯನಿಗೆ ಮೋಡಗಳು ಅಡ್ಡ ಬಂದಾಗ ಆ ಸೂರ್ಯನ ಪ್ರಕಾಶ ಕಾಣದಂತೆ ಕತ್ತಲೆ ಮಾಡ್ತಾವಲ್ಲ ಆ ಮೋಡಗಳು. ಇದು ಸರಿ ಅಷ್ಟೇ ಕರೆ. ಬಿರುಗಾಳಿಗೆ ಬಂದು ಮೇಘವು ತೊಲಗಿದರೆ, ಮೋಡ ಬೇಕಾದಂತ ಮೋಡ ಅದಾವಂದ್ರು ಕೂಡ, ಸೂರ್ಯನಿಗೆ ಆವರಣ ಮಾಡ್ಯಾವಂದರು ಕೂಡ, ವೇಗವಾಗಿ ಗಾಳಿ ಬಿಟ್ಟರೆ ಆ ಮೋಡಗಳೇನಕ್ಕವ, ಮೇಘಗಳು ಆ ಗಾಳಿ ಎಷ್ಟೇ ನೀರು ತುಂಬಿದ್ದರೂ ಕೂಡ ಆ ಗಾಳಿಯಿಂದ ಓಡೋಡಿ ಹೊಕ್ಕವಂತ. ಯಾವ? ಆಕಾಶದಲ್ಲಿರುವ ಆ ಸೂರ್ಯನಿಗೆ ಮರೆ ಮಾಡಿರುವ ಮೋಡಗಳು, ಮೇಘಗಳು ಆ ಗಾಳಿ ಬಿಟ್ಟಾಗ ಹೇಗೆ ಓಡ್ ಹೊಕ್ಕವಲ್ಲ. ಸೂರ್ಯನು ದೇವೀಪ್ಯಮಾನವಾಗಿ ಪ್ರಕಾಶಕ್ಕನ, ಅವಾಗ ಮೋಡ ಮರೆಯಾಗಿತ್ತಲ್ಲ, ಗಾಳಿ ಹೊಡೆತದಿಂದ ಆ ಮೋಡ ಹೋದಾಗ ಮತ್ತೆ ಪ್ರಕಾಶಮಾನವಾಗಿ ಕಾಂತನಲ್ಲ. ಆಗ ಅಂಧಕಾರವು ತನ್ನಷ್ಟಕ್ಕೆ ತಾನೇ ನಾಶಕತೆ. ಆ ಮೋಡ
ಮರೆಯಾದಾಗ, ಗಾಳಿ ಬಿಟ್ಟಾಗ ಮೋಡ ಅದೇನಾಗತಿ ಗಾಳಿಗೆ ಹಾರಿ ಹೋಗ್ಬೇಕಲ್ಲ, ಅದರಂತೆ. ಹಾಗಾದರೆ ಬಿರುಗಾಳಿ ಮಾಡಿದ್ದಾದರೂ ಏನು? ಅಲ್ಲ, ಬಿರುಗಾಳಿ ಆ ಸೂರ್ಯನಿಗೆ ಮರೆ ಮಾಡಿರುವ ಮೇಘಗಳನ್ನ ಮೋಡಗಳನ್ನ ಮರೆ ಮಾಡಿತ್ತಲ್ಲ, ಆದ್ರೆ ಬಿರುಗಾಳಿ ಮಾಡಿದ್ದು ಅದು ಏನು? ಅದು ಸೂರ್ಯನನ್ನ ಹೊಸದಾಗಿ ಉಂಟು ಮಾಡಿದೆ. ಸೂರ್ಯ ಅದನಲ್ಲ, ಅವ ಮೊದಲ ಇತ್ತು, ಏನ ಗಾಳಿ ಬಿಟ್ಟು ಆ ಸೂರ್ಯನನ್ನ ಮಾಡಿತ್ತು. ಸೂರ್ಯ ಮೊದಲಾದನ ಕರೆ, ಆ ಮೋಡಗಳು ಮೇಘಗಳು ಆ ಸೂರ್ಯನನ್ನ ಮರೆ ಮಾಡುತ್ತವಲ್ಲ, ಆ ಗಾಳಿ ವೇಗವಾಗಿ ಬಿಟ್ಟು ಆ ಮೋಡಗಳನ್ನ ಓಡಿಸಿದಾಗ ಮೊದಲ ಇದ್ದ ಸೂರ್ಯನ ಪ್ರಕಾಶ ಈಗ ನಮಗ್ ಕಾಣ್ತದಲ್ಲ. ಹಾಗೆ ಅದೇನಾದ್ರು ಉಂಟು ಮಾಡಿದೆ ಇಲ್ಲ, ಆತಂಕವನ್ನ ಮಾತ್ರ ತೊಲಗಿಸಿತು. ಯಾವುದು? ಗಾಳಿ. ವೇಗವಾಗಿ ಬೀಸುವ ಗಾಳಿ ಸೂರ್ಯನಿಗೆ ಮರೆ ಮಾಡಿರುವ ಆ ಮೋಖಗಳನ್ನ ಮೇಘಗಳನ್ನ ಮೋಡಗಳನ್ನ ಅದೇನ್ ಮಾಡ್ತಿ, ತನ್ನ ಶಕ್ತಿ ಸಾಮರ್ಥ್ಯದಿಂದ ಆ ಮೋಡಗಳನ್ನ ಸರಿಸ್ತಲ್ಲ. ಸೂರ್ಯನು ಯಾವಾಗಲೂ ಇದ್ದಂತೆ ಅದನವ. ಆ ಸೂರ್ಯ ಹೆಂಗದನ? ಸದಾ ಅದೇ ಅದನವ. ಈ ಪ್ರಕಾರ ಆತ್ಮವಸ್ತು ಕೂಡ ಸೂರ್ಯನಂತೆ ಸದಾ ಸ್ವಯಂ ಪ್ರಕಾಶವಾದ. ಯಾವಾಗ ಹೋದನವ? ಈಗ ಅಲ್ಲ, ಎಷ್ಟು ಕೃತಯುಗ, ತ್ರೇತಾಯುಗ, ದ್ವಾಪಾರ ಯುಗ, ಕಲಿಯುಗ, ಇಷ್ಟು ಯುಗಗಳು, ಕೋಟಿ ಕೋಟಿ ಯುಗಗಳು ಹೋದರೂ ಕೂಡ ಆತ್ಮ ಸ್ವರೂಪ ಯಾವಾಗಲೂ ಸಾಕ್ಷಿ ಸ್ವರೂಪದಿಂದ ಅದಾನವ. ಈಗ ಅವನ ನಾವು ತಿಳ್ಕೊಬೇಕಾತಂದ್ರ ಏನ್ ಮಾಡಬೇಕು? ಇಷ್ಟೆಲ್ಲ ಪ್ರಯತ್ನ ಮಾಡಿ ನಾನು ಸ್ವಯಂ ಪ್ರಕಾಶನೆಂಬ ಜ್ಞಾನವನ್ನ, ಅಜ್ಞಾನವೆಂಬ ಮೇಘವು ಆವರಿಸಿದ್ದರಿಂದ ಸ್ವರೂಪ ಜ್ಞಾನವು ತಿಳಿಯದೆ ಹೋಗಿ ಅನಾದಿ ಕಾಲದಿಂದಲೂ ಜೀವ ಏನಾಗ್ಯಾನ? ದುಃಖದಲ್ಲಿ ಮುಳುಗ್ಯಾನ. ನಾವೆಲ್ಲರೂ ಎಲ್ಲಿದ್ದೇವೆ? ಆ ಅಜ್ಞಾನವೆಂಬ ಕತ್ತಲೆಯೊಳಗ, ಅಂಧಕಾರವೆಂಬ ಆ ದುಃಖದಲ್ಲಿ ಮುಳುಗ್ಯ. ಹಾಗಾದ್ರ ಈಗ ಮಾಡುವುದಾದರೆ ಏನು? ಈಗ ಅಜ್ಞಾನದಾಗ ಮುಳುಗ್ಯಾವಂದಾಗ ಹಂಗಾರ ಮಾಡುವುದರ ಏನು? ಆತ್ಮನನ್ನ ಹೊಸದಾಗಿ ಸೃಷ್ಟಿಸುವುದಲ್ಲ. ನಾವು ಆತ್ಮನನ್ನ ಹೊಸ ಸೃಷ್ಟಿ ಮಾಡ್ತೀವನು ಮಾಡುವುದಲ್ಲ. ಅದನ್ನು ಆವರಿಸಿರುವ ಅಜ್ಞಾನವೆಂಬ ಮೇಘವನ್ನ ಆತ್ಮಜ್ಞಾನವೆಂಬ ಬಿರುಗಾಳಿಯಿಂದ ತೊಲಗಿಸಿಕೊಳ್ಳುವುದೇ ಇದು ನಿಜವಾದ ಪುರುಷಾರ್ಥ. ಎಲ್ಲಿವರೆಗೆ? ಆ ಮರೆ ಮಾಡಿರುವ ನಮ್ಮ ನಿಜವಾದ ಸ್ವರೂಪಕ್ಕೆ, ಆ ಮೇಘ ರೂಪದಿಂದವಾಗಿರುವ ಮೋಡ ರೂಪವಾಗಿರುವ ಅಂತ ಅಜ್ಞಾನವನ್ನ ಏನ್ ಮಾಡ್ಬೇಕು ನಾವು? ಈಗ ಅದನ್ನ ಅಜ್ಞಾನವೆಂಬ ಮೇಘವನ್ನ ಆತ್ಮ ಜ್ಞಾನವೆಂಬ ಬಿರುಗಾಳಿಯಿಂದ ತೊಲಗಿಸಿಕೊಳ್ಳುವುದೇ ಅದು ನಿಜವಾದ ಪುರುಷಾರ್ಥ. ಇದೇ ಮೋಕ್ಷ. ಇಲ್ಲವೇ ಸೂರ್ಯನು ಸರ್ವ ವಸ್ತುಗಳನ್ನ ಪ್ರಕಾಶ ಮಾಡಿಸುವಂತೆ ಜ್ಞಾನದಿಂದ ಅಜ್ಞಾನವನ್ನ ಕಳೆದುಕೊಂಡಿರುವವರ ಜ್ಞಾನವು ಸ್ವರೂಪವನ್ನ ಪ್ರಕಾಶ ಮಾಡ್ತದಲ್ಲ. ಜ್ಞಾನ ಪ್ರಕಾಶ ಮಾಡುವುದೆಂತಲೂ ಆತ್ಮನು ಪ್ರಕಾಶಿಸಲ್ಪಡುವಂತೆನಂತನೂ ಕೂಡ ಹೇಳಲಿಲ್ಲ. ಪರಮಾತ್ಮನು ಜಡವೆಂದ ಅರ್ಥ ಅಲ್ಲ. ಪರಮಾತ್ಮ ಎಂದೆಂದು ಜಡ ಆಗುವುದು ಇಲ್ಲ. ನಮ್ಮ ನಿಮ್ಮೆಲ್ಲರ ಸ್ವರೂಪ ಅದು ಜಡವಾದದ್ದು ಅಲ್ಲ. ಜಡವಾದದ್ದು ಯಾವುದು? ದೃಶ್ಯ ರೂಪವಾಗಿದೆಯಲ್ಲ. ಈ ದೇಹ ಇವು ಏನಾಗ್ಯಾವ? ಇವು ಜಡವಾದ ವಸ್ತುಗಳು. ಅದಕ್ಕ ಪರಮಾತ್ಮ ಏಮನ ನಾನೆಂಬ ಅನುಭವ ಉಂಟಾಕತ್ತಲ್ಲ ಎಂದರ್ಥ ಮಾಡಬೇಕಲ್ಲದೆ ಆತ್ಮನು ಸ್ವಯಂ ಪ್ರಕಾಶ ಸ್ವರೂಪನು. ಆತ್ಮ ಈ ದೇಹ ಅಲ್ಲ. ತಾದಾತ್ಮ ರೂಪದಿಂದ ಕೂಡಿದಾಗ ತಾನಲ್ಲದ ತನ್ನದಲ್ಲದ ಈ ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ನಾವಂತ ಕುಂತೇವಲ್ಲ, ಯಾವುದರಿಂದ ಇದಾಗಿದೆ? ಅಜ್ಞಾನವೆಂಬ ಕಾರಣದಿಂದ. ಆ ಅಜ್ಞಾನವನ್ನ ತೊಲಗಿಸಿಕೊಂಡು ಆತ್ಮ ಸ್ವರೂಪವೇ ನಾನೆಂತೂ ನಾವು ತಿಳ್ಕೋಬೇಕಂತ ಅವನು ತನ್ನ ಬೆಳಕಿನಲ್ಲಿ ತಾನು ಬೆಳಗಿ ಆ ಆತ್ಮ ವಸ್ತು ಏನಿದೆ
ತನ್ನ ಬೆಳಕಿನಲ್ಲೇ ತಾನೇ ಬೆಳಗಿ ತನ್ನಲ್ಲಿ ಕಲ್ಪಿತವಾದ ಪದಾರ್ಥಗಳನ್ನೆಲ್ಲ ಬಳಗಬಲ್ಲ ಆ ಆತ್ಮ. ಅದಕ್ಕ ಶ್ರುತಿಯಲ್ಲಿ ಕೂಡ ತಸ್ಯ ಭಾಸ ಸರ್ವಮಿದಂ ವಿಭಾತಿ ಅಂತೂ ಕೂಡ ಶ್ರುತಿ ಮಾತೆ ನಮಗೆ ಹೇಳಿದಾಳಲ್ಲ. ಅಂದ್ರ ಅವನಿಂದಲೇ ಸರ್ವವು ಪ್ರಕಾಶ ಮಾಡ್ತಾ ಇದೆ, ಆತ್ಮ ಸ್ವರೂಪ ಇರಲಾರದೆ. ಅದಕ್ಕ ತೃಣಮಪಿ ನ ಚಲೋತಿ, ಅವ ಇರಲಾರದೆ ಒಂದು ಹುಲ್ಲು ಕಡ್ಡಿ ಕೂಡ ಅಳಗಾಡುವುದಿಲ್ಲ ಅಂತ. ಅದಕ್ಕ ಜ್ಞಾನ ರೂಪ ಬುದ್ಧಿ ವೃತ್ತಿಯಿಂದ ಅಜ್ಞಾನ ರೂಪ ವೃತ್ತಿಯು ನಾಶವಾಗಲು ಜೀವನಿಗೆ ನಾನೇ ಅಧಿಷ್ಠಾನ ಪರಬ್ರಹ್ಮವೆಂಬ ಅನುಭವ ಆಗತ್ತಲ್ಲ. ಜ್ಞಾನವು ಆತ್ಮನನ್ನ ಪ್ರಕಾಶಿಸುತ್ತದಂತ ಎಂಬುದಕ್ಕೆ ಇದಕ್ಕ ಅರ್ಥ. ಹಂಗ ತಿಳ್ಕೊ. ಹಂಗಾರ ಅಜ್ಞಾನ ಅಂದ್ರ ಏನು? ಹೇ ಪರಮಾತ್ಮ, ಅಜ್ಞಾನ ಅಂತ ಹೇಳ್ತೀಯಲ್ಲ, ಆತ್ಮ ಸ್ವರೂಪಕ್ಕೆ ಮೇಘಗಳು ಮೋಡಗಳು ಸೂರ್ಯನು ಹೇಗೆ ಮರೆ ಮಾಡ್ಯವಲ್ಲ, ಅಜ್ಞಾನ ಅಂತ ಹೇಳಿದ್ರಿ. ಜ್ಞಾನವೆಂಬ ಬಿರುಗಾಳಿ ಬಿಟ್ಟಾಗ, ಗಾಳಿ ವೇಗವಾಗಿ ಬೀಸುವಾಗ, ಸೂರ್ಯನು ಕಾಣದಾದಾಗ, ಸೂರ್ಯನ ಪ್ರಕಾಶ ಈ ಭೂಮಿಗೆ ಬೀಳದಾದಾಗ ಕತ್ತಲೆ ಆಗಿತ್ತಲ್ಲ, ಅದು ಯಾವ್ದ್ರಿಂದ ಆಗೈತೆ ಅಂತ ಹೇಳಿದ್ರಿ? ಅಜ್ಞಾನದಿಂದ ಅಂತ ಹೇಳಿದ್ರಲ್ಲ. ಅಜ್ಞಾನ ಅಂದ್ರ ದೀಪದ ಮೇಲೆ ಮಡಕೆಯನ್ನ ಮುಚ್ಚಿದಾಗ ದೀಪದ ಪ್ರಕಾಶವು ಹೊರಗೆ ತೋರದು. ಈಗ ದೀಪ ಹಚ್ಚೇವಿ, ಒಂದು ಗಡಿಗೆ ಒಳಗಿಟ್ಟೇವಿ, ಗಡಿಗೆ ಒಳಗಿಟ್ಟು ಅದರ ಮ್ಯಾಗ ಮುಚ್ಚಳ ಮುಟ್ಟೇವಂದ್ರ ಆ ದೀಪದ ಪ್ರಕಾಶ ಹೊರಗ ಕಾಂತತೇನು. ಈಗ ದೀಪ ಹಚ್ಚೇವಿ, ಎಣ್ಣೆ ಹಾಕೇವಿ, ಅದಕ್ಕೆ ಬತ್ತಿ ಹಾಕೇವಿ, ಕಡ್ಡಿ ಕೆರೆದು ಬೆಂಕಿನ ಹಚ್ಚೇವಿ. ಕರೆ ಹಾಕಿದರೂ ಕೂಡ ಮಣ್ಣಿನ ಪಾತ್ರೆಯಲ್ಲಿ ಆಗಲೇ ಜಡವಾದ ಪದಾರ್ಥದಲ್ಲಿ ಆಗಲೇ ಅದನ್ನ ದೀಪ ಹಚ್ಚಿ ಇಟ್ಟು ಅದರ ಮ್ಯಾಗ ಮುಚ್ಚಿದೀವಂತಂದ್ರ ಆ ದೀಪದ ಬೆಳಕು ಹೊರಗೆ ಕಾಣಬಹುದೇ? ಕಾಣುವುದಿಲ್ಲ. ಯಾಕೆ? ಅಡಿಕೆನಿದೆ, ಜಡ ಇದೆ. ಕಬ್ಬಿಣ ಅದು ಜಡ ಇದೆ. ಎಲ್ಲ ಕಣ್ಣಿಗೆ ತೋರುವ ಎಲ್ಲ ಜಡ ಅದವಲ್ಲ. ಅದಕ್ಕ ಮಡಿಕೆಯನ್ನ ಮುಚ್ಚಿದಾಗ ದೀಪದ ಪ್ರಕಾಶವು ಹೊರಗೆ ತೋರುವುದಿಲ್ಲ. ಅದರಂತೆ ಆತ್ಮನನ್ನ ಅಜ್ಞಾನವು ಆವರಿಸಿದಾಗ ಆತ್ಮನ ಪ್ರಕಾಶವು ಹೊರಗೆ ತೋರದು. ಏನಿದೆ ಅವನ ಸಾನ್ನಿಧ್ಯದಲ್ಲಿ ಇದೆ. ಕರೆ ಅವನ ಸಾನ್ನಿಧ್ಯದಲ್ಲಿದ್ದುಕೊಂಡು ಅವ ಇಲ್ಲದಂತೆ ಮಾಡಿ ತೋರಿಸ್ತಾ ಇದೆಯಲ್ಲ, ಇದು ಅಜ್ಞಾನ. ಆತ್ಮನ ಸತ್ತೆಯನ್ನ ಪಡೆದುಕೊಂಡು ಆತ್ಮನ ಸಮೀಪದಲ್ಲಿ ಇದ್ದುಕೊಂಡು ಅವನನ್ನ ಮುಚ್ಚಿ ಹಾಕಿದಂತೆ. ಯಾಕೆ? ಅದಕ್ಕ ಸತ್ವಪಾದಕ ಆವರಣ, ಆಭಾನಾಪಾದಕ ಆವರಣ, ಇವು ಎರಡು ಕೂಡ ಏನದವ? ಅಜ್ಞಾನದ ಎರಡು ಅಂಗಗಳು ಅಂತೂ ಕೂಡ ಹೇಳಿದ್ರಲ್ಲ. ಅದಕ್ಕಾಗಿ ಆತ್ಮನನ್ನ ಅಜ್ಞಾನವಾವರಿಸಿದಾಗ ಆತ್ಮನ ಪ್ರಕಾಶ ಹೊರಗೆ ತೋರದು. ಇದೇ ಅಜ್ಞಾನದ ಸ್ಥಿತಿಯಪ್ಪ. ನೀ ತಿಳ್ಕೊ ಇದನ್ನ ಅರ್ಜುನ. ಅದಕ್ಕ ಜ್ಞಾನ ಅಂತೂ ಕೂಡ ಹೇಳಿದಲ್ಲ. ಹೇ ಪರಮಾತ್ಮ, ಜ್ಞಾನ ಅಂದ್ರ ಏನು? ಕಟ್ಟಿಗೆಯಿಂದ ಮಡಕೆಯನ್ನ ಒಡೆದು ದೀಪ ಹಚ್ಚಿ ಆ ಗಡಿಗೆ ಒಳಗಿಟ್ಟೇವಲ್ಲ, ಗಡಿಗೆಯೊಳಗಿಟ್ಟಾಗ ಆ ಗಡಿಗೆಯಲ್ಲಿ ದೀಪ ಹಚ್ಚಿ ಆ ದೀಪವನ್ನ ಮ್ಯಾಗ ಮುಚ್ಚಳದಿಂದ ಮುಚ್ಚಿ ಮತ್ತ ಮ್ಯಾಗೊಂದು ಅರ್ಬಿಯನ್ನ ಹೊಚ್ಚೇವಲ್ಲ, ಅದನ್ನೇನ್ ಮಾಡಿ ನೀನು? ಜ್ಞಾನವೆಂಬ ಕೋಲಿನಿಂದ ಆ ಗಡಿಗೆಯನ್ನ ಒಡೆದಾಗ ಒಳಗಿರುವ ದೀಪದ ಬೆಳಕು ತಾನೆ. ಈಗ ರತ್ನದ ಹರಳನ್ನ ಒಂದು ಗಡಿಗೆಯಲ್ಲಿಟ್ಟು ಮುಚ್ಚಿದಾಗ ಅದು ಪ್ರಕಾಶವನ್ನ ಮಾಡಬಹುದೇ? ಆತ್ಮ ಜ್ಞಾನವೆಂಬ ರತ್ನ ನಮ್ಮ ಆತ್ಮ ಸ್ವರೂಪವಾಗಿರುವ ಜ್ಯೋತಿ ಸ್ವರೂಪವಾಗಿರುವ ಸ್ವಯಂ ಜ್ಯೋತಿ ಸ್ವರೂಪವಾಗಿರುವ ಆ ರತ್ನದ ಹರಳನ್ನ ಆ ಮಡಿಕೆಯಲ್ಲಿಟ್ಟಾಗ ಅದರ ಮೇಲೆ ಮೇಲೆ ಮುಚ್ಚಿದಾಗ ಅದರ ಬೆಳಕು ನಮಗ ಕಾಣಬಹುದೇ? ಅದನ್ನೇನ್ ಮಾಡು? ಕಟ್ಟಿಗೆಯಿಂದ ಆ ಮಡಕೆಯನ್ನ ಒಡೆದು ಹಾಕಲು ದೀಪವು ತನ್ನಷ್ಟಕ್ಕೆ ತಾನೆ ಪ್ರಕಾಶಿಸುವಂತೆ ಜ್ಞಾನವೆಂಬ ದಂಡದಿಂದ ಅಜ್ಞಾನವೆಂಬ ಮಡಕೆಯನ್ನ ಒಡೆದು ಹಾಕಲು ಆತ್ಮನೆಂಬ ದೀಪ
ತನ್ನಷ್ಟಕ್ಕೆ ತಾನೇ ಪ್ರಕಾಶಕತಪ. ಅದು ಪ್ರಕಾಶವನಮಯವೇ, ಯಾವಾಗಲೂ ಕೂಡ ಇರುವಂತದ್ದು ಆ ಪ್ರಕಾಶ. ಇದು ಜ್ಞಾನದ ಸ್ಥಿತಿ. ಆದುದರಿಂದ ಜೀವರುಗಳು ಏನ್ ಮಾಡ್ಯಾರ, ಅನಾದಿ ಮೋಹದಿಂದ ತಪ್ಪಿಸಿಕೊಂಡು ದುಃಖಾತೀತವಾದ ಸ್ಥಿತಿಯನ್ನ ಪಡೆಬೇಕಾದ್ರ ಆತ್ಮಜ್ಞಾನವು ಅತ್ಯವಶ್ಯಕ ಇದೆ. ಎಲ್ಲಿವರೆಗೆ ನಮ್ಮ ನಿಜವಾದ ಸ್ವರೂಪ ಅಂತ ಆತ್ಮಜ್ಞಾನವನ್ನ ನಾವು ಎಲ್ಲಿವರೆಗೆ ಮಾಡಿಕೊಳ್ಳುವುದಿಲ್ಲ, ಅಲ್ಲಿವರೆಗೆ ನಮಗ ಈ ದುಃಖ ತಪ್ಪುವುದಿಲ್ಲ. ಇಂಥ ದುಃಖದಿಂದ ನಾವು ದಾಟಬೇಕಾದ್ರ ನಮ್ಮ ಮೋಹದಿಂದ ತಪ್ಪಿಸಿಕೊಂಡು ಅನಾದಿ ಕಾಲದಿಂದ ಬಂದಿರುವ ದುಃಖಾತೀತವಾದ ಸ್ಥಿತಿಯನ್ನ ನಾವು ದಾಟಬೇಕಾದಾಗ ಆತ್ಮಜ್ಞಾನವು ಕೂಡ ಅವಶ್ಯಕತೆ ಆಗಿದೆ. ಇದೇ ವಿಷಯದಲ್ಲಿ ಕೂಡ ಶ್ರುತಿ ಭಗವತಿ ಹೇಳಳ, ಏನ ಹೇಳಳ, ಶೋಕಂ ತರತಿ ಆತ್ಮವಿತ್ತ. ನೀ ಶೋಕದಿಂದ ದಾಟಬೇಕಾದ್ರ ನಿನ್ನ ನಿಜವಾದ ಸ್ವರೂಪವನ್ನ ನೀನು ತಿಳಿದುಕೊಳ್ಳಬೇಕು. ಅದಕ್ಕಂದ್ರೆ ಅವರು ಯೇಷಾಂ ಅಂತ ಹೇಳೋದ್ರಿಂದ ಯಾರಾದರೂ ಕೂಡ ಅಂತ ಜ್ಞಾನವನ್ನ ಸಂಪಾದಿಸಿ ಶೋಕವನ್ನ ನಾಶ ಮಾಡಬಹುದೆಂಬ ಸ್ಪಷ್ಟ ಆಗಿದೆ. ಶ್ರುತಿ ಭಗವತಿ ಹೇಳಲ್ಲ, ಆ ಭಗವತಿ ಶ್ರುತಿ ಮಾತೆ ಹೇಳಿದಂತೆ ನಾವು ಕೇಳಲೇಬೇಕಂತ. ಪ್ರತಿ ಜೀವಿಯು ಏನ್ ಮಾಡ್ಯಾನ, ಹೃದಯದಲ್ಲಿರುವ ಆತ್ಮನು ಪ್ರಕಾಶ ಮಾಡ್ತಾನ. ಯಾವಾಗಲೂ ಪ್ರಕಾಶಮಯ ಆದನವ. ಅವನಿಗೆ ಎಂದೆಂದು ಕೂಡ ಏನಿಲ್ಲ, ಅಂಧಕಾರ ಅವನಲ್ಲಿ ಇಲ್ಲವೇ ಇಲ್ಲ. ಅಂಧಕಾರ ಎಲ್ಲಿದೆ? ನಮ್ಮ ಹೃದಯದಲ್ಲಿದೆಯಲ್ಲ, ನಮ್ಮ ಅಜ್ಞಾನದಲ್ಲಿದೆಯಲ್ಲ. ಅಂತ ಅಜ್ಞಾನಗಳನ್ನ, ಆವರಣಗಳನ್ನ, ವಿಕ್ಷೇಪಗಳನ್ನ, ಸಂಶಯಾದಿಗಳನ್ನ ಎಲ್ಲಿವರೆಗೆ ನಾವು ಕಳೆದುಕೊಳ್ಳುವುದಿಲ್ಲವೋ ಅಲ್ಲಿವರೆಗೂ ಕೂಡ ನಮ್ಮ ನಿಜದ ಸ್ವರೂಪವನ್ನ ತಿಳಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಅಜ್ಞಾನವೆಂಬ ಆವರಣವನ್ನ ಕಳೆದುಕೊಂಡು ಎಲ್ಲರೂ ಅದನ್ನ ಅನುಭವಿಸಬಹುದು. ಕರೆ ಪ್ರತಿ ಜೀವಿಯು ಕೂಡ ಒಬ್ಬ ಸೂರ್ಯನಿದ್ದಂತೆ. ನಾವೆಲ್ಲರೂ ಕೂಡ ಹೆಂಗದೇವೆ, ಸೂರ್ಯ ಇದ್ದಂಗ. ಕರೆ ಆ ಸೂರ್ಯ ಈಗ ಕೊಡಗಳನ್ನ, ಸಾವಿರಾರು ಕೋಟಿ ಕೋಟಿ ಕೊಡಗಳು ನೀರು ತುಂಬಿಟ್ಟು ಹೊರಗೆ ಇಟ್ಟಾಗ ಸೂರ್ಯನ ಪ್ರಕಾಶ ಕೊಡಗಳಲ್ಲಿ ಬಿದ್ದಾಗ, ಆ ಕೊಡಗಳಲ್ಲಿ ನೋಡಿದಾಗ ಎಷ್ಟೇ ಕೋಟಿ ಕೋಟಿ ಕೊಡಗಳನ್ನ ನಾವು ತುಂಬಿಟ್ಟಿವಿ ಅಂದ್ರೂ ಕೂಡ ಕಾಣಿಸ್ತಾನ ಇಲ್ಲದರಲ್ಲಿ. ಅದರಂತೆ ಎಲ್ಲದರಲ್ಲಿ, ಎಲ್ಲ ದೇಹಗಳಲ್ಲಿ ಆತ್ಮ ಸ್ವರೂಪ ಏನಾಗ್ಯಾನ, ಸದಾ ಎಲ್ಲ ಸಕಲ ಪ್ರಾಣಿಗಳಲ್ಲಿ, ಅಣುರೇಣು ತೃಣಕಾಷ್ಟದಲ್ಲಿ ಅವ ತುಂಬಿಕೊಂಡಾನ. ಹೆಂಗದ, ಸೂರ್ಯಗಿದ್ದಂತೆ. ಅಷ್ಟೇ ಅಲ್ಲ, ಸೂರ್ಯನಿಗೂ ಸೂರ್ಯನವ. ಈಗ ಸೂರ್ಯನಿಗೂ ಕೂಡ ಪ್ರಕಾಶವನ್ನ ಕೊಟ್ಟ ಯಾವ ಅಂದ್ರ ಅದು ನಮ್ಮ ನಿಮ್ಮೆಲ್ಲರ ಆತ್ಮ ಸ್ವರೂಪ. ಸೂರ್ಯನು ಬೆಳಗಿದಂತೆ ಮಾಡಿದವನು ಕೂಡ ಇವ ಸ್ವಯಂ ಪ್ರಕಾಶ. ಅದು ನಮ್ಮ ನಿಮ್ಮೆಲ್ಲರ ಆತ್ಮ ಸ್ವರೂಪ. ಆತ್ಮ ಸೂರ್ಯನಿಗೆ ಎದುರೇ ತಲೆ ಎತ್ತಲಾರೆ. ಯಾಕ? ಮತ್ತೊಂದು ವಸ್ತು ಬೆಳಗುವ ಶಕ್ತಿ ಸೂರ್ಯನಿಗೆ ಆತ್ಮನಿಂದಲೇ ಬಂದಿದೆ. ಈ ಸೂರ್ಯನಿಗೂ ಕೂಡ ಇನ್ನೊಂದು ವಸ್ತುವನ್ನ ಬೆಳಗುವ ಸಾಮರ್ಥ್ಯ ಯಾವುದರಿಂದ ಬಂದಿದೆ ಅಂದ್ರ ನಮ್ಮ ಆತ್ಮ ಸ್ವರೂಪದಿಂದ ಆ ಸೂರ್ಯನಿಗೂ ಕೂಡ ಪ್ರಕಾಶ ಮಾಡುವ ಶಕ್ತಿ ಬಂದಿದೆ. ಹೀಗಿದ್ದರೂ ಕೂಡ ಏನ್ ಮಾಡ್ಯಾರ, ಜೀವರುಗಳು ಕತ್ತಲೆಯಲ್ಲಿ ಮುಗ್ಗಿಸುವುದು ಏಕೆ? ಹೇ ಪರಮಾತ್ಮ, ಈ ಜೀವಿಗಳು ಕೂಡ ಈ ಕತ್ತಲದಲ್ಲಿ ಅಡವಿ ಬೀಳ್ತಾರಲ್ಲ, ಯಾಕೆ? ಇದೇ ಅಜ್ಞಾನ. ಎಲ್ಲಿ ಅಜ್ಞಾನ ಇದೆ ಅಲ್ಲೇ ಎಡವಿ ಬೀಳ್ತಾರಂತ. ಅದಕ್ಕ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುಗಳ ಮುಖದಿಂದ ಆತ್ಮ ವಿಚಾರವನ್ನ ಶ್ರವಣ ಮಾಡಿ. ಅದಕ್ಕ ಶ್ರವಣ ಮನನ ನಿಧಿಧ್ಯಾಸನ ಯಾರ ಕಡೆಯಿಂದ ಮಾಡಬೇಕು? ಯಾರು ತಿಳಿದವರಲ್ಲ, ಬಲ್ಲವರದರಲ್ಲ, ಜ್ಞಾನಿಗಳದರಲ್ಲ, ಶ್ರೋತ್ರಿಯತ್ವ, ಬ್ರಹ್ಮನಿಷ್ಠತ್ವ ಅಂತ ಸದ್ಗುರುಗಳ ಕಡೆ ನಾವು ಹೋಗಿ ಅಜ್ಞಾನವನ್ನ ಕಳೆದುಕೊಂಡು ಸುಜ್ಞಾನಿಗಳಾಗಬೇಕೆಂಬುದೇ ಈ ಶ್ಲೋಕ ಹೇಳ್ತಾ ಇದೆ. ಅದಕ್ಕಾಗಿ ಇಂಥ ಹೇಳಿದಂತೆ
ಆ ಸದ್ಗುರುಗಳ ಅಂದ್ರ ದುಃಖಗಳಿಗೆ ಏನಾಗಿದೆ? ಅಜ್ಞಾನವೇ ಮೂಲ ಕಾರಣ ಆಗಿದೆ. ಅಜ್ಞಾನವು ಜ್ಞಾನದಿಂದಲೇ ನಾಶವಾಗಬೇಕಲ್ಲ. ನಂತರ ಆತ್ಮ ಭಾಸ್ಕರನು ಸ್ವಯಂ ಪ್ರಕಾಶನಾಗಿ ನಮ್ಮ ನಿಮ್ಮೆಲ್ಲರ ಪ್ರಕಾಶ ಅವ ಬೆಳಗ್ತಾನಂತೇಳಿ ನಾವು ಎಂದೆಂದು ಮರಿಬಾರ್ದು. ಕನಸು ಮನಸ್ಸಿನಲ್ಲಿ ಮರೆಯಲಾರದಂತೆ ಆ ಸ್ವಯಂ ಪ್ರಕಾಶನನ್ನ ನಾವು ಸದಾ ಚಿಂತನ ಮಾಡ್ತಾ ಇರಬೇಕಂತ. ಅದು ನನ್ನ ಸ್ವರೂಪ, ಅದೇ ನನ್ನ ಸ್ವರೂಪ. ಯಾಕ? ಆ ಸದ್ಗುರುನಾಥ ನನಗ ತಿಳಿಸಿಕೊಟ್ಟಾನಂತಂದಾಗ ನಾವೇನ್ ಮಾಡ್ಬೇಕು? ಇದೇ ನನ್ನ ನಿಜವಾದ ಸ್ವರೂಪ. ಯಾಕ? ಸದ್ಗುರುವಿನ ಮಾತಿನ ಮೇಲೆ, ಅವರು ಮಾಡಿದ ಉಪದೇಶದ ಮೇಲೆ ಶ್ರದ್ಧೆಯನ್ನ ಇಟ್ಟು ಅತ್ಯಂತ ಭಕ್ತಿಯಿಂದ ನಾವು ಮಾಡಿದ್ದಾದರೆ ಅದೇನಾಗತ್ತಿ? ಅಂತ ಜ್ಞಾನವನ್ನ ನಾವು ಇದೇ ಜನ್ಮದಲ್ಲಿ ಪಡೆದುಕೊಳ್ಳಬಹುದು. ಅದಕ್ಕ ಜ್ಞಾನೇನ ತು ತತ್ ಅಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಂ ಆದಿತ್ಯವತ್ ಜ್ಞಾನಂ ಪ್ರಕಾಶೇತಿ ತತ್ ಪರಂ. ಆದರೆ ಯಾರಿಗೆ ಆತ್ಮನ ಅಜ್ಞಾನವು ಜ್ಞಾನದಿಂದ ನಾಶವಾಗಿರುವುದೋ ಅವರಿಗೆ ಸೂರ್ಯನಂತೆ ಜ್ಞಾನವು ಆ ಪರ ವಸ್ತುವನ್ನ ಬೆಳಗುತ್ತದೆ. ಎಲ್ಲಿವರೆಗೆ ಅದು ಬೆಳಗುವುದಿಲ್ಲ ಅದರಂತೆ ಅಜ್ಞಾನಂ ಯೇಷಾಂ ಜಂತೂನಾಂ ವಿವೇಕ ಜ್ಞಾನೇನ ಆತ್ಮ ವಿಷಯೇನ ನಾಶಿತಂ ಆತ್ಮನಃ ಭವತಿ. ತೇಷಾಂ ಆದಿತ್ಯವತ್ ಯಥಾ ಆದಿತ್ಯಃ ಸಮಸ್ತಂ ರೂಪಜಾತಂ ಅವಭಾಸಯತಿ ತತ್ವತ್ ಜ್ಞಾನಂ ಜ್ಞೇಯಂ ವಸ್ತು ಸರ್ವಂ ಪ್ರಕಾಶಯತಿ ತತ್ಪರಂ ಪರಮಾರ್ಥ ತತ್ವಂ. ಏನಂತಾರ ಅವರು? ಯಾವ ಅಜ್ಞಾನವು ಮುಸುಕಿದ ಜೀವರು ಮೋಹಗೊಳ್ಳುತ್ತಿರುವರೋ ಆ ಅಜ್ಞಾನವು ಯಾವ ಜೀವರಿಗೆ ಜ್ಞಾನದಿಂದ ಅಂದ್ರ ಆತ್ಮ ವಿಷಯವಾದ ವಿವೇಕ ಜ್ಞಾನದಿಂದ ನಾಶಲ್ಪಟ್ಟಿರುವುದೋ, ನಾಶವಾಗಿರುವುದೋ. ಮ್ಯೂಟ್ ಯಾಕೆ ತೆಗೆದಿರಿ? ಮ್ಯೂಟ್ ಮಾಡ್ರಿ ಬಾಳ ಸಾಹೇಬ್ರ, ಮ್ಯೂಟ್ ಮಾಡ್ರಿ. ಅದಕ್ಕಾಗಿ ಏನಂತಾರ ಅವರು? ಅಜ್ಞಾನದಿಂದ ಅಂದರೆ ಆತ್ಮ ವಿಷಯವಾದ ವಿವೇಕ ಜ್ಞಾನದಿಂದ ನಾಶಲ್ಪಟ್ಟ ನಾಶ ಮಾಡಿರುವುದು ಅವರಿಗೆ ಸೂರ್ಯನಂತೆ. ಸೂರ್ಯನು ಹೇಗೆ ರೂಪಗಳನ್ನೆಲ್ಲ ತೋರಿಸಿಕೊಡುವನೋ ಅದರಂತೆ ಹೀಗೆ ಜ್ಞಾನವು ಧ್ಯೇಯವಾದ ವಸ್ತುವನ್ನ, ಆ ಹೆಚ್ಚಿನ ವಸ್ತುವನ್ನ, ಪರಮಾರ್ಥ ತತ್ವವನ್ನ ಪೂರ್ಣವಾಗಿ ತಿಳಿಸಿಕೊಡುವಂತ ಶಕ್ತಿ ಯಾವುದಕ್ಕಿದೆ? ಅದಕ್ಕಿದೆ ಅಂತ ನಿಜವಾದ ಜ್ಞಾನವನ್ನ, ಆ ಆವರಣವನ್ನ ನಾವು ಪಡೆದುಕೊಂಡು ಸದ್ಗುರುನಾಥರು ಹೇಳಿದಂತೆ ನಮ್ಮ ಅಜ್ಞಾನವನ್ನ ಕಳೆದುಕೊಂಡಾಗ ಮಾತ್ರ ಅದರನ್ನ ಸಾಧಿಸಲಿಕ್ಕೆ ಆಗುವಂತದ್ದಾಗಿದೆ. ಅದಕ್ಕ ಯಾವ ಸಾಧಕ ಏನ್ ಮಾಡ್ಬೇಕು? ತೋ ಶಬ್ದದ ಜ್ಞಾನವನ್ನ ಬಿಟ್ಟು ಬೇರೆ ಯಾವುದೇ ಉಪಾಯದಿಂದ ಅಜ್ಞಾನವು ನಾಶವಾಗುವುದಿಲ್ಲಂತೂ ಕೂಡ ಸೂಚನೆ ಮಾಡಿದ್ರಲ್ಲ. ಕರ್ಮ ಮತ್ತು ಉಪಾಸನೆಗಳಿಂದುಂಟಾದ ಚಿತ್ತ ಶುದ್ಧಿಯಿಂದುಂಟಾದ ಆತ್ಮ ಜ್ಞಾನದಿಂದ, ಆತ್ಮವೆಂದರೆ ಬುದ್ಧಿಯಲ್ಲಿರುವ ಜ್ಞಾನ ಮತ್ತ ಅಜ್ಞಾನಗಳೆರಡು ಬುದ್ಧಿಯ ಧರ್ಮಗಳಾಗಿವೆ. ಎಲ್ಲವೂ ಕೂಡ ಏನಾಗ್ಯಾವ? ಬುದ್ಧಿ ಜ್ಞಾನ ಆಗ್ಯಾವ. ಅದಕ್ಕ ಹೇಗೆ ಕಣ್ಣಿಗೆ ಪೊರೆ ಬಂದರೆ ಕಣ್ಣು ಕಾಣುವುದಿಲ್ಲವೋ? ಈಗ ನಮ್ಮ ಕಣ್ಣು ಕಾಣ್ತಾವಲ್ಲಾಗ, ಈ ಕಣ್ಣಿಗೆ ಪರಿ ಬಂದಾಗ ಕಣ್ಣು ಕಾಣ್ತವೆ ನಮಗ ಅಂತಿರ್ತೇವೆ. ಅಲ್ಲ, ವಯಸ್ಸಾತ್ರಿ ಕಣ್ಣ ಕಾಣ್ತಾ ಇಲ್ಲ, ಕಣ್ಣಿಗೆ ಪರಿ ಬಂದವಂತೇವಲ್ಲ. ಪರಿ ಬಂತಾದ್ರೆ ಕಣ್ಣು ಕಾಣ್ತವೇನು? ಕಣ್ಣ ಕಾಣಲು ಅಂತೇವಲ್ಲ. ಪರೆ ಹೋದರೆ ಕಾಣ್ತತಿ. ಕಣ್ಣಿನ ಪರೆಯನ್ನ ತೆಗೆದಾಗ, ಕಣ್ಣಿಗೆ ಪರೆ ಬಂದಾಗ, ಆ ಪರೆ ತೆಗೆದಾಗ ಹೇಗೆ ಕಣ್ಣು ಕಾಣ್ತತಲ್ಲ, ಅದು ಕಣ್ಣಿನ ದೋಷ ಆಗಿತ್ತಲ್ಲ.
ಪಡದ ದೋಷವಾಗಿರುವುದಿಲ್ಲ. ಅದರಂತೆ ಅಜ್ಞಾನ ಜ್ಞಾನಂ ಬುದ್ಧಿಯಿಂದ ಆವರಿಸುತ್ತವಲ್ಲ, ಆತ್ಮನನ್ನ ಆವರಿಸುವುದಿಲ್ಲ. ಒಂದು ವೇಳೆ ಆತ್ಮನನ್ನು ಆವರಿಸಿದ್ದರೆ ನಾನಿದ್ದೇನೆಂಬ ಜ್ಞಾನವು ಉಂಟಾಗದೆ ಹೋದಿತ್ತು. ಕಣ್ಣಿರ್ಲಿಲ್ಲ ಅಂದ್ರೂ ಕೂಡ ನಾ ಇಲ್ಲ ಅಂತ ಒಪ್ಪನಾರ ಹೇಳ್ಯಾನಿ. ಕಿವಿ ಇದ್ರು ಕೂಡ ಇರದಿದ್ದರೂ ಕೂಡ ಏನ ಇಲ್ಲ ಅಂತ ಒಪ್ಪನಾರ ಹೇಳ್ಯಾನೇನು. ಯಾವ ಅವಯವಗಳಿಲ್ಲ ಅಂದ್ರೂ ಕೂಡ ಅವ ಇದ್ದೇ ಅದಾನಲ್ಲ ಖರೆ. ಯಾವ ಈ ದೇಹದಲ್ಲಿರುವ ಇಂದ್ರಿಯಗಳ ಬೇರೆ ಬೇರೆ ರೂಪ ಇಲ್ಲ ಅಂದ್ರೂ ಕೂಡ ನಾ ಇದ್ದೇನೆ ಅನ್ನೋದು ಎಲ್ಲರಿಗೂ ಹೇಗೆ ಜ್ಞಾನ ಇದೆಯಲ್ಲ, ಅದರಂತೆ ಎಲ್ಲರ ಹೃದಯದಲ್ಲಿ ಸ್ವಯಂ ಪ್ರಕಾಶಕನಾಗಿ ಆತ್ಮ ಅದಾನಂತ ತಿಳ್ಕೋಬೇಕು. ಅಜ್ಞಾನವು ಬುದ್ಧಿಯ ಸಂಬಂಧವಾಗಿದೆ. ಅದು ಅಜ್ಞಾನ ಏನಾಗಿದೆ, ಬುದ್ಧಿಯ ಸಂಬಂಧ ಆಗೈತೆ. ಯಾವುದರಿಂದ ಮೋಹಗೊಂಡ ಪ್ರಾಣಿ ಸಂಸಾರವನ್ನ ಪಡಿತೈತಲ್ಲ, ಯಾವುದು ಸರ್ವ ಅನರ್ಥಗಳಿಗೆ ಬೀಜವಾಗಿದೆಯಲ್ಲ, ಆ ಅಜ್ಞಾನವು ನಾಶಕ. ನಾವು ನಾಶ ಮಾಡ್ಕೋಬೇಕು. ಸದ್ಗುರುವಿನ ಉಪದೇಶ, ಆ ಸದ್ಗುರುನಾಥರು ಹೇಳಿದ ವಚನಾಮೃತವನ್ನ ಕೇಳಿ ನಮ್ಮ ನಿಜವಾದ ಸ್ವರೂಪವನ್ನ ನಾವು ತಿಳಿದುಕೊಳ್ಳಲೇಬೇಕು. ಅದಕ್ಕೆ ಸೂರ್ಯನ ಉದಯದಿಂದ ಕತ್ತಲೆಯು ದೂರವಾಗುತ್ತದೆ ಅಲ್ಲ. ಈಗ ಇಷ್ಟೊತ್ತನ ಮಲ್ಕೊಂಡಿದ್ದೀವಲ್ಲ, ಸೂರ್ಯ ಏನಾಗಿದ್ದ, ಹಸ್ತಾಗಿದ್ದ. ಈಗ ಸೂರ್ಯೋದಯ ಆದಾಗ ಆ ಕತ್ತಲೆ ಹೋಯ್ತಲ್ಲ, ಅದರಂತೆ ಆತ್ಮ ಜ್ಞಾನವನ್ನ ನಾವು ಮಾಡ್ಕೋಬೇಕು. ಅದರಂತೆ ಜ್ಞಾನೋದಯವಾಗಲು ಅಜ್ಞಾನ ದೂರಕ್ಕದ್ದು. ಆ ಶುದ್ಧಾಂತಃಕರಣದಲ್ಲಿ ಉಂಟಾದ ಈ ಜ್ಞಾನವು ಉದಯವಾಗುತ್ತಿರುವ ಸೂರ್ಯನು ಸರ್ವ ಪದಾರ್ಥಗಳನ್ನ ಬೆಳಗಿದಂತೆ. ಈ ಸೂರ್ಯ ಅಸ್ತಾಗಿದ್ದ, ನಾವೆಲ್ಲರೂ ಏನಾಗಿದೆ, ಇಲ್ಲಪ್ಪ ಏನೋ ಕಾಣ್ತಾ ಇಲ್ಲ ಅಂತ ಹೇಳಿ ಎಲ್ಲವನ್ನ ಬಿಟ್ಟು ಮಲ್ಕೊಂಡು ನಿದ್ದೆ ಮಾಡಿದ್ಯಲ್ಲ ಇಷ್ಟೋತನ. ಅದರಂತೆ ವೇದಾಂತಗಳಲ್ಲಿ ಪ್ರಸಿದ್ಧವಾದ ಆ ಸತ್ಯ ಜ್ಞಾನ ಮೊದಲಾದ ಪ್ರತ್ಯಗಾತ್ಮ ಭಿನ್ನ ಪರಬ್ರಹ್ಮವನ್ನ ಪ್ರಕಾಶ ಮಾಡದಲ್ಲ, ಸೂರ್ಯನ ಪ್ರಕಾಶದಿಂದ ಇದು ಮೋಟು ಮರವಾಗಿದೆ. ನಸುಗತ್ತಲೆಯಲ್ಲಿ ಏನಂತ ತಿಳ್ಕೊಂಡೆ, ಮಾಂಡ ಗಿಡ ಸಿರಿವಂತ ದಾರಿಯಲ್ಲಿ ಹೋಗುವಾಗ ಆ ಮಂಡ ಗಿಡವನ್ನ ನೋಡಿದಾಗ ಅವನಲ್ಲಿ ಬೆಳ್ಳಿ ಬಂಗಾರ ಹಣ ಇದ್ದಾಗ ಏನಂತ ಭ್ರಾಂತಿ ಆಕತ್ತಂದ್ರ ಈ ದಾರಿ ಒಳಗ ಕಳ್ಳದಾನಂತೇಳಿ ಭ್ರಾಂತಿ ಆಕತ್ತ. ಯಾರಿಗೆ? ಸಿರಿವಂತನಿಗೆ. ನಾನು ಬ್ರಹ್ಮವೇ ಆಗಿದ್ದೇನೆ, ತನ್ನನ್ನ ಬ್ರಹ್ಮವೆಂದು ತಿಳಿಬೇಕಾತಂದಾಗ ಆ ಜ್ಞಾನ ಏನಾಗಬೇಕು, ಅಜ್ಞಾನ ನಾಶವಾದಾಗ ಇದು ನಾನಲ್ಲ, ಇದು ನನ್ನದು ಅಲ್ಲ, ಆ ಪರಬ್ರಹ್ಮ ಸ್ವರೂಪ ನಾದೇನಂತ ತಿಳ್ಕೊಂಡಾಗ ಮಾತ್ರ ಗೊತ್ತಾಗದು. ಏನ ತ್ಯಕ್ತೇನ ಪುಂಜಿತಾ ಪಾಕದ ಕಶ್ಯ ಸಿದ್ಧನಂ. ಅದಕ್ಕ ಸನ್ಯಾಸ ರೂಪ ತ್ಯಾಗದಿಂದ ಸಕಲು ಈಶ್ವರನಾಗಿದ್ದಾನೆಂತೇಳಿ ಸರ್ವಾತ್ಮ ಭಾವನೆಯನ್ನ ರಕ್ಷಣೆ ನಾವು ಮಾಡ್ಕೋಬೇಕು. ಎಲ್ಲಿವರೆಗೆ ಆ ರಕ್ಷಣೆ ಮಾಡುವುದಿಲ್ಲ, ಯಾರದೇ ಧನವನ್ನ ಗ್ರಹಿಸಬೇಡ. ಇನ್ನೊಬ್ಬರ ಹಣವನ್ನಾಗಲಿ ಪರಸ್ತ್ರೀಯರನ್ನಾಗಲಿ ನಿನಗೆ ಆ ಭಗವಂತ ಏನು ಕೊಟ್ಟಾನಲ್ಲ, ಕೊಟ್ಟಿದ್ದರಲ್ಲಿ ಸಂತುಷ್ಟನಾಗಿ ನೀನು ನಿನ್ನ ನಿಜವಾದ ಸ್ವರೂಪವನ್ನ ಪಡಕೋಪ ಅಂತೇಳಿ ಮೊದಲಾದ ಶ್ರುತಿಗಳಲ್ಲಿ ಹೇಳಿದಂತೆ ವಿದೇಹ ಕೈವಲ್ಯದ ಇಚ್ಛೆ ಉಳ್ಳವರು ಏನ್ ಮಾಡ್ಬೇಕು, ಉಂಟಾದ ಜ್ಞಾನವನ್ನ ಅವಶ್ಯವಾಗಿ ರಕ್ಷಿಸಿಕೊಳ್ಳಬೇಕು. ಆ ರಕ್ಷಣೆ ಮಾಡಿಕೊಂಡು ನಾ ಏನ್ ಮಾಡಕತ್ತೇನೆ, ಯಾವಾಗಲೂ ಆತ್ಮನಿಷ್ಠನಾಗಿದ್ದುಕೊಂಡು ಹೊರಗಡೆ ಏನನ್ನು ನೋಡಬಾರದು ಅಂತೇಳಿ ಹೀಗೆಂದು ತಿಳಿಸಲು ತದ್ಬುದ್ಧಯ ಅಂತೂ ಕೂಡ ಶ್ರುತಿ ಮಾತೆ ನಮಗ್ ತಿಳಿಯಾಳ. ಅದಕ್ಕ ಭಗವಂತ ಕೊಟ್ಟಿದ್ದರಲ್ಲಿ ಸಂತುಷ್ಟರಾಗಿ ನಾವಿದ್ದುಕೊಂಡು ನಮ್ಮ ನಿಜವಾದ ಸ್ವರೂಪವನ್ನ ನಾವು ತಿಳಿದುಕೊಂಡು ಅಜ್ಞಾನವೆಂಬ ಕತ್ತಲೆಯನ್ನ ಕಳೆದುಕೊಂಡು ಸುಜ್ಞಾನದ ಅವಸ್ಥೆಯನ್ನ ನಾವು ಮಾಡಿಕೊಂಡಾಗ ಅದು ನಿಜವಾದ ಸ್ವರೂಪ ಅಂತ. ನಮ್ಮ ನಿಜವಾದ ಸ್ವರೂಪ ಆ ಪರಬ್ರಹ್ಮ ಸ್ವರೂಪ ನಾನೇ ಅಂತೇಳಿ ನಾವು ತಿಳಿದುಕೋಬೇಕಂತ. ಅದಕ್ಕ ಎಲ್ಲಿವರೆಗೆ ಅದನ್ನ ನಾವು ತಿಳಿದುಕೊಳ್ಳುವುದಿಲ್ಲ ಅಲ್ಲಿವರೆಗೆ ನಮ್ಮ ನಿಜವಾದ ಸ್ವರೂಪವನ್ನ ತಿಳಿಯಲಿಕ್ಕೆ ಆಗುವುದಿಲ್ಲ. ಅಜ್ಞಾನ
ಅಜ್ಞಾನದಿಂದ ಹುಟ್ಟಿತ್ತು ಅಹಂ ಮಮತೆ. ಇದು ಯಾವುದರಿಂದ ಹುಟ್ಟಿದೆ? ಅಜ್ಞಾನದಿಂದ ಹುಟ್ಟಿತ್ತು ಅಹಂ ಮಮತೆ. ಅಹಂ ಅಂದ್ರ ನಾನು, ಮಮತೆ ಅಂದ್ರ ನನ್ನದು. ಅಜ್ಞಾನದಿಂದ ಹುಟ್ಟಿತ್ತು ಮನಶ್ಚಂಚಲ. ನಮ್ಮ ಮನಶ್ಚಂಚಲ ಆಗಬೇಕಾಗಿತ್ತಂದ್ರ ಎಲ್ಲಿಂದ ಹುಟ್ಟಿತಂದ್ರ ಅದು ಅಜ್ಞಾನದಿಂದ ಹುಟ್ಟಿತ್ತು. ಅಜ್ಞಾನದಿಂದ ಹುಟ್ಟಿತ್ತು ದೇಹ ಮೋಹ. ಈ ದೇಹ ಮೋಹ ಬರಬೇಕಾದರೂ ಕೂಡ, ಈ ದೇಹದ ಮೇಲೆ ಮೋಹ ಮಾಡಬೇಕಾದ್ರೂ ಕೂಡ ಯಾವುದರಿಂದ ಹುಟ್ಟಿದೆ? ಇದು ಅಜ್ಞಾನದಿಂದ ಹುಟ್ಟಿತ್ತು. ಅಜ್ಞಾನದಿಂದ ಹುಟ್ಟಿತ್ತು ಅತಿಕಾಂಕ್ಷೆ. ಅಜ್ಞಾನದಿಂದ ಹುಟ್ಟಿತಂತ ಇದು ಅತಿಕಾಂಕ್ಷೆ. ಇನ್ನೊಬ್ಬರ ವಸ್ತು, ಇನ್ನೊಬ್ಬರ ಸಿರಿ ಇನ್ನೊಂದರಿಂದ ಬರಬೇಕು, ನಾನೇ ಒಬ್ಬ ಸುಖಾಗಿರಬೇಕು, ಈ ದೇಹದಿಂದ ಸುಖಿಯಾಗಬೇಕು ಅಂತ ಬರಬೇಕಾದ್ರೂ ಕೂಡ ಅತಿ ಆಕಾಂಕ್ಷೆ ಎಲ್ಲಿಂದ ಬಂತು? ಅಜ್ಞಾನದಿಂದ ಹುಟ್ಟಿತ್ತು ಅತಿಕಾಂಕ್ಷೆ. ಅಜ್ಞಾನದಿಂದ ಹುಟ್ಟಿತ್ತು ತ್ರಿವಿಧ ಮಲ. ಹೇಳಿದ್ರಲ್ಲ, ಆವರಣದಿಂದ ಹುಟ್ಟಿರುವ ತ್ರಿಮಲ, ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ. ಈ ಮಲ ರೂಪವಾಗಿರುವ ಆಣವ ಮಲ, ಕಾರ್ಮಿಕ ಮಲ, ಮಲ ಅಂತೇಳಿ ಹೇಳಿದ್ರಲ್ಲ, ಇದು ಯಾವ್ದ್ರಿಂದ ಹುಟ್ಟಿತ್ತು? ಅಜ್ಞಾನದಿಂದ ಹುಟ್ಟಿತ್ತು ತ್ರಿವಿಧ ಮಲ. ಅಜ್ಞಾನದಿಂದ ಹುಟ್ಟಿತ್ತು ರಾಗ ದ್ವೇಷಗಳು. ಅಜ್ಞಾನ ಎಲ್ಲಿದೆ? ರಾಗ ದ್ವೇಷಗಳು. ಆ ರಾಗ ಪ್ರೀತಿ, ದ್ವೇಷ ಕ್ರೋಧ. ಅನುಕೂಲ ವೇದನಿಂ ಸುಖಂ, ಪ್ರತಿಕೂಲ ವೇದನಿಂ ದುಃಖಂ. ಇದು ಕೂಡ ಯಾವುದರಿಂದ ಹುಟ್ಟಿತ್ತು? ಅಜ್ಞಾನದಿಂದ ಹುಟ್ಟಿತ್ತು ರಾಗ ದ್ವೇಷ. ಅಜ್ಞಾನದಿಂದ ಹುಟ್ಟಿತ್ತು ಸರ್ವ ಪ್ರಪಂಚ. ಈ ಪ್ರಪಂಚ ಯಾವುದರಿಂದ ಹುಟ್ಟಿದೆ? ಅಜ್ಞಾನದಿಂದ ಹುಟ್ಟಿತು. ಅಜ್ಞಾನದಿಂದ ಹುಟ್ಟಿತ್ತು ಸರ್ವ ದುಃಖ. ನಾವೆಲ್ಲರೂ ಕೂಡ ಸರ್ವ ದುಃಖವನ್ನು ಅನುಭವಿಸ್ತಾ ಬಂದೇವಲ್ಲ, ಇದು ಎಲ್ಲಿಂದ ಹುಟ್ಟಿತ್ತು? ಅಜ್ಞಾನದಿಂದ ಹುಟ್ಟಿತ್ತು. ಕೂಡಲ ಸಂಗಮ ದೇವ, ಈ ಅಜ್ಞಾನ ಭ್ರಮೆ ಕೆಡಿಸಿದಲ್ಲದೆ ನಿಮ್ಮ ನೋಡಬಾರದಯ್ಯ. ಬಸವಣ್ಣವರು ಕೂಡ ಕೊಂಡಾಡರಲ್ಲ, ಅದಕ್ಕ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಆ ಜ್ಞಾನದ ಬಲ, ಜ್ಞಾನ ನಾವು ಮಾಡಿಕೊಂಡಾಗ ಸದ್ಗುರುಗಳ ಮುಖಾಂತರವಾಗಿ ಆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು, ಜ್ಞಾನವನ್ನ ಮಾಡಿಕೊಂಡಾಗ ಅದು ಅಜ್ಞಾನ ನಾಶಕದು. ಜ್ಯೋತಿಯ ಬಲದಿಂದ ತಮಂಥದ ಕೇಡು ನೋಡಯ್ಯ. ಜ್ಯೋತಿ ಎಲ್ಲ ಕಡೆ ಹೋದರೂ ಕೂಡ ಆ ದೃಷ್ಟಾಂತಗಳನ್ನ ಕೊಟ್ಟಲ್ಲ. ಜ್ಯೋತಿದು ಮಣ್ಣಿನ ಪಾತ್ರೆಯಲ್ಲಿತ್ತು, ಅದರ ಮುಚ್ಚಿದಾಗ ಅದೇ ಒಂದು ಬಡಿಗೆಯಿಂದ ಒಡೆದು ಆ ಮಡಕೆಯನ್ನ ಒಡೆದಾಗ ಅದೇನಿದೆ? ಪ್ರಕಾಶಮಾನವಾಗಿದೆಯಲ್ಲ. ಅದಕ್ಕ ಜ್ಯೋತಿಯ ಬಲದಿಂದ ತಮಂಥದ ಕೇಡು ನೋಡಯ್ಯ. ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ಸತ್ಯ ಸ್ವರೂಪ, ನಮ್ಮ ಸ್ವರೂಪ, ಅದನ್ನ ನಾವು ತಿಳಿದುಕೊಂಡಾಗ ಈ ಅಸತ್ಯ ರೂಪವಾಗಿರುವ, ಜಡ ರೂಪವಾಗಿರುವ, ಕಣ್ಣಿಗೆ ಕಾಣುವ ಇವು ಕೂಡ ಏನಕ್ಕವ? ಕೇಡಾಗಿ ಹೋಕ್ಕವಲ್ಲ. ಪರುಷ ಬಲದಿಂದ ಅವಲೋಕದ ಕೇಡು ನೋಡಯ್ಯ. ಕಪ್ಪಣ ಐತಲ್ಲ, ಪರುಷ ಮಣಿ ಇದ್ದಾಗ ಬಂಗಾರ, ಅದು ಬಂಗಾರಕ್ಕದು. ಅದ ಕಬ್ಬಿಣಕ್ಕೆ ತುಕ್ಕು ಹಿಡಿದಾಗ, ಸ್ಪರ್ಶ ಮಣಿಯನ್ನ ಮುಟ್ಟಿಸಿದಾಗ ಅದು ಬಂಗಾರ ಆಗುವುದಿಲ್ಲ. ಆ ಬಂಗಾರ ಆಗಬೇಕಾಗಿತ್ತಂದ್ರೆ ಕಬ್ಬಿಣಕ್ಕ ಜಂಗ್ ಹತ್ತಿರಬಾರದು. ಆ ಜಂಗ್ ಹತ್ತಲಾರದ ಕಬ್ಬಣಿತ್ತಂದ್ರ ಆ ಪುರುಷ ಮಣಿಯಿಂದೇನಕತಿ? ಬಂಗಾರಕ್ಕತಿ. ಅಂತ ಬಂಗಾರ ಆಗಬೇಕಾವ ಅವಲೋಕದ ಕೇಡು ನೋಡಯ್ಯ. ಕೂಡಲ ಸಂಗನ ಶರಣರ ಅನುಭಾವ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ಕೂಡಲ ಸಂಗಮ ದೇವ. ಬಸವಣ್ಣವರು ಕೂಡ ಹೇಳ್ಯಾರಲ್ಲ, ಅದಕ್ಕ ಕೂಡಲ ಸಂಗನ ಶರಣರ ಅನುಭಾವಿಗಳು ಕೂಡಿಕೊಂಡು ಚಿಂತನ ಮಾಡಿದಾಗ ಅದು ಅನುಭಾವದ ಬಲದಿಂದ ಎನ್ನ ಭವ. ಭವ ಅಂದ್ರೆ ಈ ಅಜ್ಞಾನದಿಂದ ಅಜ್ಞಾನತೆವಲ್ಲ. ಅದಕ್ಕ ಈ ಅಜ್ಞಾನವನ್ನ ಕಳೆದುಕೊಳ್ಳಲಾರದೆ ಇತ್ತೀವ ಅಂದ್ರ ಅನಂತ ಜನ್ಮದಲ್ಲಿ ದುಃಖವನ್ನ ಅನುಭವಿಸುವುದಾಗ್ತದಂತ ಹೇಳಿದಾರ. ಅಂತ ಅಜ್ಞಾನವನ್ನ ನಾಶ ಮಾಡಿಕೊಂಡು
ನಮ್ಮ ನಿಜವಾದ ಸ್ವರೂಪವನ್ನ ತಿಳಿದುಕೊಳ್ಳುವ ಶಕ್ತಿ ಸಾಮರ್ಥ್ಯವನ್ನ ಆ ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ನಮ್ಮ ಮೇಲೆ ಅವ ಕೃಪಾ ದೃಷ್ಟಿಯನ್ನ ಸದಾ ಇರಿಸಿ ಅಂತ ಸದ್ಬುದ್ಧಿಯನ್ನ ಸದ್ಗುರುನಾಥರು ನಮಗೆ ಕರುಣಿಸಲಂತೇಳಿ ಎರಡು ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾಂಧಗಳಲ್ಲಿ ಸಮರ್ಪಿಸಿ ಶಿವ ಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ.